ಯಂತ್ರ ಮಂತ್ರ ತಂತ್ರ ಅಂದ ಕೂಡಲೇ ಹೆದರಿಕೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಏನು ಸರ್ ಇದೆಲ್ಲ? ತಂತ್ರ ಅಂತ ಹೇಳಿದ ಕೂಡಲೇ ಒಬ್ಬರಿಗೆ ಆಗುವಂಥದ್ದು ಅದು ಮಾಟ ಮಂತ್ರದ್ದು ಅಂತ. ಇಟ್ಸ್ ಹೈಲಿ ಒಂದು ಲೆವೆಲ್ನ ನಮ್ಮ ಬ್ರೈನ್ ಆಕ್ಟಿವಿಟಿಯನ್ನು ಮಾಡುವಂಥ ಒಂದು ಸಿಸ್ಟಮ್. ಬಟ್ ನಮ್ಮ ಬ್ರೈನ್ ಆಕ್ಟಿವ್ ಇರುತ್ತಲ್ವಾ? ಇಲ್ಲ, ಜೇಬಲ್ಲಿ ನಾನು ಇಟ್ಟಿದ್ದು ಎಲ್ಲಿಗೆ ಹೋಗಿದೆ ಅಂತ ನನಗೆ ನೆನಪಾಗ್ತಾ ಇಲ್ಲ. ಈ ಪರಿಸ್ಥಿತಿ ಎಲ್ರಿಗೂ ಬರ್ತದೆ ನೋಡಿ. ಅಲ್ಲಿ ಒಂದು ಸಾಮಾನು ಇಟ್ಟಿದ್ದೀನಿ, ಚೈನಾ ಇಡ್ಲಿಯೋ ತೆಗೆದಿಟ್ಟಿದ್ದೀನಿ, ಎಲ್ಲಿ ನೆನಪಾಗ್ತಾ ಇಲ್ಲ. ಕರೆಕ್ಟ್, ಅದನ್ನ ಟ್ರ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಅದು ಟ್ರ್ಯಾಕ್ ಮಾಡಕ್ ಟ್ರೈ ಮಾಡಿದಷ್ಟು ಮರ್ತೋಗ್ತದೆ. ಶಂಕರಾಚಾರ್ಯರು ಒಬ್ಬ ತಾಂತ್ರಿಕ ಸಾಧಕ. ಅದಿದು ಶಿವ ವಶಿಷ್ಠರಿಗೆ ಹೇಳ್ಕೊಡ್ತಾರೆ, ಅಲ್ಲಿ ಇದು ಬರ್ತಾರೆ. ಈಗ ರಾವಣ, ನಿಮ್ಮ ಲೆಕ್ಕದಲ್ಲಿ ರಾವಣ ಇದ್ದಾರ ಇಲ್ಲ? ನಿಜವಾದ ಒಂದು ಅರ್ಥ ಏನು ಬೇರೆ ಇರ್ತದಲ್ಲ, ಹುಟ್ಟಿಗೂ ಸಾವಿಗೂ. ರೈಟ್. ಆದ್ರೆ ಅದೇ ಈಗ ವಶೀಕರಣ ಅದು ಬರುತ್ತೆ. ಮಾಟ ಮಂತ್ರ ಅದಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ಯಂತ್ರ ಮಂತ್ರ ತಂತ್ರನೇ ಬೇರೆ, ತಂತ್ರನೇ. ಇದನ್ನು ಯೂಸ್ ಮಾಡಿಕೊಂಡು ನೆಗೆಟಿವ್ ಪವರ್ಗೆ ಅದನ್ನು ಯೂಸ್ ಮಾಡುವಂತ ನಾಳೆ ಗರಿಯಲ್ಲಿ ಬರೆದಿರ್ತಾರೆ, ಅದನ್ನು ಓದ್ತಾನೆ ಒಬ್ಬ ಅಷ್ಟೇ. ಇಬ್ರು ಬೇರೆ ಬೇರೆ ವಿದ್ಯೆನ ಸಾಧಿಸ್ತಾ ಇರ್ತಾರೆ. ಅಂದ್ರೆ ಅವ್ರ ಮೇಲೆ ಇವರೋ, ಇವ್ರ ಮೇಲೆ ಅವರೋ ಏನೋ ಪ್ರಹಾರ ಮಾಡ್ಲಿಕ್ಕೋ. ಸೊ ಎರಡೂ ವಿದ್ಯೆಗಳೇ. ಹೌದು, ಎರಡು ವಿದ್ಯೆನೆ. ಹೌದು, ಎರಡು ತಂತ್ರಕ್ಕೆ ಸಂಬಂಧಪಟ್ಟಿದೆ. ಅದನ್ನೇ ಕೇಳಕ್ ಹೋದ. ತಂತ್ರ ಮಂತ್ರ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಒಬ್ಬ ತಾಂತ್ರಿಕ ಸಾಧಕ ಆಗಿರ್ತಾನೆ. ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಟ್ಯಾಪ್ ದಟ್ ಸಬ್ಕಾನ್ಷಿಯಸ್ ಮೈಂಡ್. ದಟ್ ಈಸ್ ವಾಟ್ ತಂತ್ರ ಡಸ್. ಎ ತಾಂತ್ರಿಕ್ ಕ್ಯಾನ್ ಡೂ ದಟ್ ಒನ್. ಸಾಮಾನ್ಯವಾಗಿ ಒಂದ್ 2-3 ಪದಗಳಿರುತ್ತೆ. ಅದು ಕೇಳಿರ್ತೀವಿ, ಎಲ್ಲೋ ಟಿವಿಲಿ ನೋಡಿರ್ತೀವಿ, ಸಿನಿಮಾ ಸೀರಿಯಲ್ಸ್ ಗಳಲ್ಲಿ ನೋಡಿರ್ತೀವಿ, ಪುಸ್ತಕದಲ್ಲಿ ಓದಿರ್ತೀವೇನೋ. ಆ ಪದ ಕೇಳಿದ ಕೂಡಲೇ ಜನ ಅಲರ್ಟ್ ಆಗ್ತಾರೆ, ಅಥವಾ ಒಂದು ಪಕ್ಷ ಭಯ ಬೀಳ್ತಾರೆ. ಯಂತ್ರ ಮಂತ್ರ ತಂತ್ರ ಅಂದ ಕೂಡಲೇ ಏನಪ್ಪಾ ಇದು ಅನ್ನೋ ಒಂದು ಭಾವನೆ, ಮುಖ ಗಂಟು ಬರುತ್ತೆ, ಹೆದರಿಕೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಏನು ಸರ್ ಇದೆಲ್ಲ? ತುಂಬಾ ಒಳ್ಳೆ ಪ್ರಶ್ನೆ. ಯಂತ್ರ ಮಂತ್ರ ತಂತ್ರ ಇದರಲ್ಲಿ ಏನಂತ ಹೇಳಿದ್ರೆ, ಯಂತ್ರ ಅಂತ ಹೇಳಿದ್ರೆ ಇಟ್ ಇಸ್ ಅ ಜಾಮೆಟ್ರಿಕಲ್ ಫಿಗರ್. ಮಂತ್ರ ಅಂತ ಹೇಳಿದ್ರೆ ಸೌಂಡ್ ವೈಬ್ರೇಷನ್. ಇನ್ನು ತಂತ್ರ ಅಂತ ಹೇಳಿದ್ರೆ ಈ ಯಂತ್ರ ಮತ್ತು ಮಂತ್ರವನ್ನ ಯೂಸ್ ಮಾಡಿಕೊಂಡು ಅದರ ಮೇಲೆ ಕೆಲಸ ಮಾಡುವಂತ ಟೆಕ್ನಿಕ್. ಇದರಲ್ಲಿ ಏನಂತ ಹೇಳಿದ್ರೆ, ಯಂತ್ರವು ಬಲಭಾಗದ ಮೆದುಳನ್ನು ಆಕ್ಟಿವೇಟ್ ಮಾಡುತ್ತೆ. ಯಂತ್ರ. ಮಂತ್ರ ಲೆಫ್ಟ್ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ತಂತ್ರ ಲೆಫ್ಟ್ ಮತ್ತೆ ರೈಟ್ ಅನ್ನು ಒಟ್ಟಿಗೆ ಆಕ್ಟಿವೇಟ್ ಮಾಡುವಂತ ಟೆಕ್ನಿಕ್. ಅಂದ್ರೆ ಇದೊಂದು ಕೆಲಸ ಮಾಡ್ತಿರುತ್ತೆ, ಲೆಫ್ಟ್ ಬ್ರೈನ್ ಒಂದು ಕೆಲಸ ಮಾಡ್ತಿರುತ್ತೆ, ಎರಡನ್ನೂ ಅಲೈನ್ ಮಾಡಿ ಅದೊಂದು ಟೆಕ್ನಿಕ್ ನ ಬಳಸುತ್ತೆ. ಹೌದು. ಈಗ ನಾರ್ಮಲ್ ಮನುಷ್ಯ ಹೇಗೆ ಇರ್ತಾರೆ ಅಂದ್ರೆ, ಈಗ ನೀವು ಬ್ರೀತ್, ಇದು ನಿಮ್ಮ ಈ ತಂತ್ರ ಅಂತ ಹೇಳುವಂಥದ್ದು ಬ್ರೀತಿನ ಮೇಲೆ ಕೆಲಸ ಮಾಡುವಂಥದ್ದು. ಬ್ರೀತ್ ಮತ್ತೆ ಬ್ರೈನ್ ಇಟ್ಸ್ ಹೈಲಿ ಒಂದು ಲೆವೆಲ್ನ ನಮ್ಮ ಬ್ರೈನ್ ಆಕ್ಟಿವಿಟಿಯನ್ನು ಮಾಡುವಂತ ಒಂದು ಸಿಸ್ಟಮ್. ಬಟ್ ನಮ್ಮ ಬ್ರೈನ್ ಆಕ್ಟಿವ್ ಇರುತ್ತಲ್ವಾ? ಇಲ್ಲ. ಈಗ ನಿಮ್ಮ ಬ್ರೈನ್ ಅಲ್ಲಿ ಈಗ ನಿಮಗೆ ನಿಮ್ಮ ಬ್ರೈನ್ ಆಕ್ಟಿವ್ ಇದೆ ಅಂತ ನೀವು ತಿಳ್ಕೊಂಡಿರ್ತೀರಾ. ಈಗ ಒಬ್ಬ ಯೋಗಿ ಮತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ವ್ಯತ್ಯಾಸ ಏನಂತ ನಾನು ನಿಮ್ಗೊಂದು ಹೇಳ್ತೀನಿ. ಈಗ ನೀವು ಬ್ರೀದ್ ಯಾವ ನೋಸ್ಟ್ರಿಲ್ ಅಲ್ಲಿ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ರೈಟ್. ಈಗ ರೈಟ್. ಹಾಗಿದ್ರೆ ನಿಮ್ಗೆ ಲೆಫ್ಟ್ ಮೂಗಿ ಹಾಕಿದೆ, ಹೊಳ್ಳೆ ಹಾಕಿದೆ. ಈಗ ಎರಡಿದೆ ನಿಮ್ಗೆ. ಈಗ ಇನ್ನೊಬ್ಬರಿಗೆ ಕೇಳಿದ್ರೆ ಅವ್ರಿಗೂ ಎರಡು ಹೊಳ್ಳೆನೇ ಇರುತ್ತೆ, ಆದ್ರೆ ಅವ್ರು ಬ್ರೀತ್ ಇನ್ನೊಂದು ಮೂಗಿನ ಮಾಡಿರ್ತಾರೆ. ಸೊ ಯೂಶಲಿ ನೀವು ಹೇಳೋ ಪ್ರಕಾರ ಎಲ್ಲರೂ ಯಾವಾಗ್ಲೂ ಎರಡು ನಾಸ್ಟ್ರಿಲ್ ಇಂದ ಬ್ರೀತ್ ಮಾಡಲ್ಲ. ಇದು ಬ್ರೈನ್ ಆಕ್ಟಿವೇಶನ್. ಈಗ ನಿಮ್ಗೆ ಇದು ನಾರ್ಮಲ್ ಇದೆ. ಈಗ ನೀವು ಒಂದು ಮೊಬೈಲ್ ಅನ್ನು ತಕೊಂಡು ಅಥವಾ ಕನ್ನಡಿನ ತಕೊಂಡು ಹೀಗೆ ಮಾಡಿ, ಒಂದರಲ್ಲಿ ನಿಮಗೆ ವೇಪರ್ ಕಾಣತ್ತೆ, ಇನ್ನೊಂದರಲ್ಲಿ ಕಾಣೋದಿಲ್ಲ. ಅದನ್ನ ಟ್ರೈ ಮಾಡಿ. ರೈಟ್ ಸೈಡ್. ಹೌದು. ರೈಟ್ ನಿಮ್ದು ಆಕ್ಟಿವೇಟ್ ಆಗ್ತಾ ಇದೆ ಅಂತ ಹೇಳಿ ಆದ್ರೆ ಲೆಫ್ಟ್ ಬ್ರೈನ್ ವರ್ಕ್ ಆಗ್ತಾ ಇದೆ.
ಓಕೆ ಲೆಫ್ಟ್ ಸೈಡ್ Voice. ಬ್ರೈನ್ ವರ್ಕ್ ಆಗ್ತದೆ. ಬ್ರೈನ್ ಈಗ ಇದು ನಮ್ಮ ಸೈನ್ಸ್ ಏನ್ ಹೇಳ್ತದೆ, ಲೆಫ್ಟ್ ಇಸ್ ಕಂಟ್ರೋಲ್ ಬೈ ದ ರೈಟ್, ರೈಟ್ ಇಸ್ ಕಂಟ್ರೋಲ್ ಬೈ ದ ಲೆಫ್ಟ್. ಲೆಫ್ಟ್. ಆಯ್ತಾ? ಹಾಗಿದ್ರೆ ಈಗ ನಿಮ್ಮ ರೈಟ್ ಮೂಗು ಆಪರೇಟ್ ಆಗ್ತಾ ಇದೆ ಅಂದ್ರೆ ನಮ್ಮ ತಂತ್ರ ಭಾಷೆಯಲ್ಲಿ ಅದನ್ನ ಪಿಂಗಳ ನಾಡಿ ಅಂತ ಕರಿತೀವಿ. ಓಕೆ. ಈಗ ಪಿಂಗಳ ನಾಡಿ ಇದು ಮಾಡ್ತಾರೆ, ಸ್ಟ್ರೆಂತ್ ಯಾವುದು ಬೇಕೋ ಇದು ಕೆಲಸ ಮಾಡ್ತಾ ಇರ್ತದೆ. ಅಂದ್ರೆ ಇವಾಗ ನಂಗೆ ಈ ಕ್ಷಣಕ್ಕೆ ನಾನೇನೋ ಮಾಡ್ತಾ ಇದೀನಿ, ಅದಕ್ಕೆ ಫಿಸಿಕಲ್ ಏನ್ ಸ್ಟ್ರೆಂತ್, ಬೇಕೋ. ಫಿಸಿಕಲ್ ಸ್ಟ್ರೆಂತ್. ಇದರಲ್ಲಿ ಈಗ ಪುರುಷ ಮತ್ತೆ ಶಕ್ತಿ ಅಂತ ನಿಮ್ಗೆ ಇದನ್ನ ನಾವು ನಮ್ಮ ಇದರಲ್ಲಿ ಬರ್ತಾ ಇರ್ತದೆ. ನೀವು ಶಿವಂದು ತಕೊಂಡ್ರೆ ಅರ್ಧನಾರೀಶ್ವರ ಅಂತ ಶಿವ, ನಾವು ಕರೀತೀವಿ. ಶಕ್ತಿ. ಶಕ್ತಿ ಅಂತ ಅರ್ಧನಾರೀಶ್ವರ ಅಂತ ಅನ್ನುವಂಥದ್ದು ಅಲ್ಲಿಂದ ಬರುತ್ತೆ. ಓಕೆ. ಅದರ ಮೀನಿಂಗ್ ಏನು ಅಂದ್ರೆ ಒಂದರಲ್ಲಿ ಶಕ್ತಿ, ಒಂದರಲ್ಲಿ ಪೌರುಷ ಅಥವಾ ಇದು ಅಥವಾ ನಮ್ಮ ಸೈನ್ಸ್ ಪ್ರಕಾರ ಕೈನೆಟಿಕ್ ಅಂಡ್ ಡೈನಮಿಕ್, ಓಕೆ. ಟು ಪಾಲಾರಿಟೀಸ್. ಈಗ ಇಡ ಪಿಂಗಳ ಅಂತ ನಾವು ಇದರಲ್ಲಿ ಸಂಸ್ಕೃತದಲ್ಲಿ ಇದನ್ನ ಹೇಳ್ತಾರೆ. ಅದನ್ನೇ ನೀವು ಇಡ ಪಿಂಗಳ ಅಂತ ಸಂಸ್ಕೃತ. ಹೌದು, ಲೆಫ್ಟ್ ಇಸ್ ಇಡ, ರೈಟ್ ಇಸ್ ಪಿಂಗಳ. ಓಕೆ. ಲೆಫ್ಟ್ ನೋಸ್ಟ್ರಿಲ್ ಆರ್ ರೈಟ್ ನೋಸ್ಟ್ರಿಲ್, ಯು ಕ್ಯಾನ್ ಕಾಲ್ ಇಟ್ ಅಸ್ ಏನಿದೆ. ಹೀಗೆ ಸರಿ. ಈಗ ನೀವು ಲೆಫ್ಟ್ ನಿಮ್ದು ಆಪರೇಟ್ ಆಗ್ತಾ ಇದೆ ಅಥವಾ ರೈಟ್ ಆಪರೇಟ್ ಆಗ್ತಾ ಇದ್ರೆ ಲೆಫ್ಟ್ ಬ್ರೈನ್ ಕೆಲಸ ಮಾಡ್ತಾ ಇದೆ. ಈಗ ಲೆಫ್ಟ್ ಬ್ರೈನ್ ಕೆಲಸ ಏನು? ಲಾಜಿಕ್. ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವ ಕೆಪಾಸಿಟಿ ನಿಮ್ಗೆ ಇರ್ತದೆ. ಅದೇ ಲೆಫ್ಟ್ ಬ್ರೈನ್ ಅಲ್ಲಿ ಈಗ ನೀವು ಲೆಫ್ಟ್ ಮೂಗಲ್ಲಿ ನೀವು ಉಸಿರಾಡ್ತಾ ಇದ್ರೆ ರೈಟ್ ಬ್ರೈನ್ ಇರ್ತದೆ. ರೈಟ್ ಬ್ರೈನ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೆಮೊರೀಸ್, ಈಗ ಹಾಡುಗಳು, ಒಂದು ಸಂಗೀತದ ಇದು ಅಥವಾ ಯಾವುದೋ ಒಂದು ನನ್ನ ಜೇಬಲ್ಲಿ ನಾನು ಇಟ್ಟಿದ್ದು ಎಲ್ಲಿಗೆ ಹೋಗಿದೆ ಅಂತ ನನಗೆ ನೆನಪಾಗ್ತಾ ಇಲ್ಲ. ಈ ಪರಿಸ್ಥಿತಿ ಎಲ್ರಿಗೂ ಬರ್ತದೆ ನೋಡಿ. ಅಲ್ಲಿ ಒಂದು ಸಾಮಾನು ಇಟ್ಟಿದ್ದೀನಿ, ಚೈನಾ ಇಡ್ಲಿಯೋ ತೆಗೆದಿಟ್ಟಿದ್ದೀನಿ, ಎಲ್ಲಿ ನೆನಪಾಗ್ತಾ ಇಲ್ಲ. ಕರೆಕ್ಟ್. ಅದನ್ನ ಟ್ರ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಅದು ಟ್ರ್ಯಾಕ್ ಮಾಡಕ್ ಟ್ರೈ ಮಾಡಿದಷ್ಟು ಮರ್ತೋಗ್ತದೆ. ನೆನ್ಪಿಟ್ಕೊಳ್ಳಿ. ನಿಮ್ಗೆ ಆವಾಗ ಬರೋದೇ ಇಲ್ಲ. ಅರ್ಧ ಗಂಟೆ ಆದ ನಂತರ ನಿಮ್ಗೆ ಸಡನ್ ನೆನಪಾಗ್ತಾ ಇದೆ. ಇದಾಗಿದ್ಯಾ ನಿಮಗೆ? ಆಗಿದೆ. ಇದು ಯಾಕೆ? ಇದ್ರ ಬಗ್ಗೆ ರೈಟ್ ಬ್ರೈನ್ ಮಾಡ್ತಿರತ್ತ. ಹೌದು, ಅದು ನಿಮ್ಗೆ ಸ್ವಿಚ್ ಓವರ್ ಆಗುತ್ತೆ. ಈಗ ನೀವು ಒಂದು ಕೆಲಸವನ್ನು ರೈಟ್ ಬ್ರೈನ್ ಅಲ್ಲಿ ಅದು ಇದರಲ್ಲಿ ಇಟ್ಟಾಗ ಅದು ಎಲ್ಲಿ ಅದನ್ನ ಇಟ್ಟಿರ್ತಾರೆ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಇನ್ನೊಂದು ಇದರಲ್ಲಿ ನಿಮಗೆ ಅದು. ಓಕೆ 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 ಸರಿ. ಇವಾಗ ನಾನು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದೀನಿ, ಬಟ್ ಪ್ಯಾರಲಲ್ಲಿ ನಾ ಎಲ್ಲೋ ಮರ್ತಬಿಟ್ಟೆ ಅಂತ ಯೋಚನೆ ಮಾಡ್ತೇನೆ. ಸ್ವಿಚ್ ಆಗಿ ಟ್ರೇಸ್ ಮಾಡಕ್ ಟೈಮ್ ಆಗತ್ತೆ. ಅದಲ್ಲ, ಸ್ವಿಚ್ ಆದಾಗ್ಲೇ ನಿಮಗೆ ನೆನಪು ಬರೋದು. ಅದಾಗೆ ಆಗ್ಬೇಕು. ಹೌದು, ಸ್ವಿಚ್ ಓವರ್ ಆದ ನಂತರನೇ ಅದು 90 ಮಿನಿಟ್ಸ್ಗೆ ಸ್ವಿಚ್ ಓವರ್ ಆಗುತ್ತೆ. ಇದು ಇಡದಿಂದ ಪಿಂಗಳಕ್ಕೆ 90 ಮಿನಿಟ್ಸ್ ಅಲ್ಲಿ ಸ್ವಿಚ್ ಓವರ್ ಆಗುತ್ತೆ. ಇದನ್ನ ನಮಗೆ ಗೊತ್ತಿಲ್ಲ, ಸಾಮಾನ್ಯ ಮನುಷ್ಯನಿಗೆ ಗೊತ್ತಿಲ್ಲ ಇರುವಂತದ್ದು ಇದು ತಂತ್ರ ಅಂದ್ರೆ ಇದು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಮನುಷ್ಯರು ಹಾಗೆ ಯೋಗಿ. ಯೋಗಿ ಅಂತ ಹೇಳಿದ್ರೆ ಅವನಿಗೆ ಅದ್ರ ಬಗ್ಗೆ ಇದನ್ನ ಬ್ರೀದ್ ಅನ್ನು ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇರ್ತದೆ. ಅವನು ಹಿ ಕ್ಯಾನ್ ಚೇಂಜ್ ಹಿಸ್ ನಾಡೀಸ್ ಅಟ್ ಹಿಸ್ ವಿಲ್. ಅಟ್ ಹಿಸ್ ವಿಲ್. ಅವನು 90 ಮಿನಿಟ್ಸ್ ಬೇಕು ಅಂತ. ಈಗ ಇದರಲ್ಲಿ ನೀವು ಬಾಕಿದಲ್ಲಿ ಮಾಡಬಹುದು. ಈಗ ಯೋಗದಲ್ಲಿ ಮಾಡಕ್ಕಾಗತ್ತೆ. ನಾಡಿ ಶೋಧನ, ನಾಡಿ ಭೇದನ ಅಂತ ಟೆಕ್ನಿಕ್ಗಳಿದೆ. ಅದರಲ್ಲಿ ನೀವು ಮಾಡಬಹುದು. ಅಥವಾ ಫಾರ್ ಎಕ್ಸಾಂಪಲ್ ಸಿಂಪಲ್ ನಿಮ್ಮ ಇದಕ್ಕೆ ಹೇಳ್ತಿದ್ರೆ, ಈಗ ಅದು ನನಗೆ ನಾಡಿ ಶೋಧನ ಬರುದಿಲ್ಲ, ನಾಡಿ ಭೇದನ ಬರೋದಿಲ್ಲ, ನಾನೊಬ್ಬ ಕಾಮನ್ ಮ್ಯಾನ್, ನನಗೆ ಹೇಗೆ ಅಂತ ಕೇಳಿದ್ರೆ ಒಂದು ಖರ್ಚಿಪ ಇದನ್ನ ಆರ್ಮ್ಪಿಟ್ಗೆ ಇಟ್ಟು ಆ ಸೈಡ್ಗೆ ಮಲಗಿದ್ರೆ ಅದು ಈ ಸೈಡ್ ಆಪೋಸಿಟ್ ಸೈಡ್ ಓಪನ್ ಆಗುತ್ತೆ. ಈಗ ನನಗೆ ಲೆಫ್ಟ್ ಸೈಡ್ ಬ್ಲಾಕ್ ಆಗಿದೆ. ಸೊ ಒಂದ್ ಕರ್ಚಿಫ್ ನ ಉಂಡೆ ಮಾಡಿ ರೈಟ್ ಆರ್ಮ್ ಪಿಟ್ ಅಲ್ಲಿ ಇಟ್ಟು ರೈಟ್ ಸೈಡ್ ಗೆ ಒಂದ್ ಸೈಡ್ ಮಲ್ಕೊಂಡ್ರೆ ಓಪನ್ ಆಗುತ್ತೆ. ಹೌ ಮಚ್, ಎಷ್ಟು ಟೈಮ್ ತಗೊಳುತ್ತೆ? ಒಂದು 10 ನಿಮಿಷದ ಒಳಗಡೆ. ಅವಾಗ 2 ನಾಸ್ಟ್ರಿಲ್ ಬ್ಲಾಕೇಜ್ ಓಪನ್ ಆಗುತ್ತೆ. 2 ಇಲ್ಲ, ಈಚೆದಕ್ಕೆ ಬರ್ತದೆ ಅಷ್ಟೇ. ಇವಾಗ ಇಲ್ಲಿ ಬ್ಲಾಕ್ ಆಗಿದೆ, ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಆಗಿ ಈ ಕಡೆ ಓಪನ್ ಆಗುತ್ತೆ. ಅಂದ್ರೆ ನೀವು ಮೇಲಿಟ್ಟಿರ್ತೀರಾ, ಆ ಸೈಡ್ ಓಪನ್ ಆಗುತ್ತೆ. ಅಂದ್ರೆ ನೀವು ಹೇಳ್ತಾ ಇರೋದು 2 ನಾಸ್ಟ್ರಿಲ್ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವಾಗ್ಲೂ ವರ್ಕ್ ಆಗ್ತಿರಲ್ಲ. ಅಂದ್ರೆ ಬ್ರೈನ್ ಕನೆಕ್ಟಿವಿಟಿ. ಹೌದು, ಬ್ರೈನ್ ನಾರ್ಮಲ್ ಕ್ಯಾನ್ ಬ್ರೀತ್ ಫ್ರಮ್ ಒನ್ ನಾಸ್ಟ್ರಿಲ್ ಓನ್ಲಿ. ಎಸ್, ಆಚೆದಲ್ಲಿ ಇರುತ್ತೆ. ಈಗ ಕಡಿಮೆ ಇರುತ್ತೆ. ಹೌದು, ಈಗ 80-20, 10-90, ಈಗ 50-50 ಇರೋದಿಲ್ಲ, ಅಥವಾ 60-40 ಇರೋದಿಲ್ಲ. 70-30, 80-40, 80-20 ಆತರ 80% ಕೆಲಸ ಮಾಡ್ತದೆ, ಈಚೆದು 10% ಕೆಲಸದಲ್ಲಿ ಇರ್ತದೆ. ಓಕೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಯಂತ್ರ ಮಂತ್ರ ತಂತ್ರದಲ್ಲಿ ಒಂದು ಜಾಮೆಟ್ರಿಕಲ್ ಆಗಿ ಇನ್ನೊಂದು ಸೌಂಡ್ ಅಂದ್ರೆ ಈ ತಂತ್ರ ಎರಡನ್ನೂ ಅಲೈನ್ ಮಾಡುವಂತ ಕೆಲಸ. ಅವಾಗ ಬ್ರೈನ್ ಆಕ್ಟಿವ್ ಇರುತ್ತೆ. 2 ನಾಸ್ಟ್ರಿಲ್ ಅಲ್ಲಿ ಸಮಾಧಿ. ಓಕೆ. ತುರ್ಯಾತೀತ ಸ್ಥಿತಿ ಅಂತ ಅದನ್ನ ಕರೀತಾರೆ.
ಸೊ ಈ ಮೂರು ಒಂದೇ ಅಲ್ಲ, ಡಿಫ್ರೆಂಟ್. ಅಂದ್ರೆ ಸುಷುಮ್, ಹೌದು. ಈಗ ಅದನ್ನು ಈಗ ಮೂರು ಒಟ್ಟಿಗೆ, ಎರಡು ಒಟ್ಟಿಗೆ ಆದ್ರೆ ಅದಕ್ಕೆ ಸುಷುಮ್ನ ನಾಡಿ ಅಂತ ಕರೀತಾರೆ. ಇಡಾ ಪಿಂಗಳ, ಸುಷುಮ್ನ. ಇಡಾ ಪಿಂಗಳದಲ್ಲಿ ನಾರ್ಮಲ್. ಸುಷುಮ್ನ ಆದಾಗ ಅದು ಎರಡು ಕೆಲಸ ಮಾಡಬಹುದು, ಅಥವಾ ಶೂನ್ಯ ಸ್ವರನೂ ಆಗ್ಬೋದು. ಅದು ನೆನ್ಪಿಟ್ಕೊಳ್ಳಿ. ಒಂದು ಪೂರ್ಣ, ಇನ್ನೊಂದು ಶೂನ್ಯ. ಶೂನ್ಯಕ್ಕೂ ಪೂರ್ಣಕ್ಕೂ ವ್ಯತ್ಯಾಸ ಏನು? ನನ್ನ ನೀವು ಕೇಳ್ತಿದ್ದೀರಾ ಅಂದ್ರೆ ನನಗೇನು ಗೊತ್ತಾಗ್ತಿಲ್ಲ. ಇದು ಸೊನ್ನೆನು ಶೂನ್ಯನು ಹೀಗೆ ಬರೀತೀವಿ, ಪೂರ್ಣನು ಹೀಗೆ ಬರುತ್ತಪ್ಪ. ಅಂದ್ರೆ ನಮ್ಗೊಂದು ಆವೃತ್ತಿ, ಒಂದು ಪೂರ್ತಿ ಬಂದಂಗೆ ಅಂತ ಆಗತ್ತೆ. ಶೂನ್ಯ ಅಂದ್ರೂ ನಾವು ಸಾಮಾನ್ಯ ಹೀಗೆ ತೋರಿಸ್ತೀವಿ. ಹೌ ಡು ಯು ಡಿಫರೆನ್ಶಿಯೇಟ್ ಇಟ್? ಈಗ ನೀವು ಬರೆಯಕ್ಕೆ ಹೇಳಿದ್ರೆ ಒಂದು ಶೂನ್ಯ ಬರೀರಿ, ಪೂರ್ಣ ಬರೀರಿ, ಪೂರ್ಣ. ಈಗ ಅದರಲ್ಲಿ ನಾವು ನೋಡಿ ಹೇಗೆ ಬರೆದಿದ್ದೀರಿ ಅಂತ. ಪೂರ್ಣಕ್ಕೂ ಶೂನ್ಯಕ್ಕೂ ಸೈಜಲ್ಲಿ ಮಾತ್ರ ಎರಡು ಸೊನ್ನೆನೆ. ಹೌದು, ಅದ್ರ ಸೈಜಲ್ಲಿ ಏನಾಗಿದೆ? ಶೂನ್ಯ ಚಿಕ್ಕ ಇದೆ, ಪೂರ್ಣ ದೊಡ್ಡದಿದೆ. ಹೌದು. ಇದು ಯಾಕೆ ಆಯ್ತು ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಪೂರ್ಣ ಅಂತ ಹೇಳಿದ್ರೆ ಹೀಗೆ ಅಂತ ಇದೆ, ಶೂನ್ಯ ಅಂದ್ರೆ ಹೀಗೆ ಅಂತ ಇದೆ. ಪೂರ್ಣಕ್ಕೂ ಶೂನ್ಯಕ್ಕೂ ವ್ಯತ್ಯಾಸ ಏನಂದ್ರೆ, ಶೂನ್ಯದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ, ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇರ್ತದೆ ಶೂನ್ಯದಲ್ಲಿ. ಪೂರ್ಣದಲ್ಲಿ ಸಬ್ ಕಾನ್ಶಿಯಸ್ ಲೆವೆಲ್, ಸೂಪರ್ ಕಾನ್ಶಿಯಸ್ ಲೆವೆಲ್ಗೂ ಹೋಗ್ಬೋದು. ದಟ್ ಈಸ್ ಸ್ಪಿರಿಚುವಲ್ ಎಕ್ಸ್ಪ್ಲನೇಷನ್ ಆಫ್ ಶೂನ್ಯ ಅಂಡ್ ಪೂರ್ಣ. ಈಗ ಫಿಸಿಕ್ಸ್ ಅಲ್ಲಿ ನೀವು ಕೇಳಿದ್ರೆ, ಈಗ ನಮ್ಮ ಜಗತ್ತು ಹೇಗಿದೆ ಅಂತ ಕೇಳಿದ್ರೆ ಗುಂಡಾಗಿದೆ ಅಂತ. ಗುಂಡಿರೋದಾಯ್ತು. ಈಗ ಒಂದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತದೆ. ಭೂಮಿಯನ್ನ, ಈಗ ಚಂದ್ರನನ್ನ ಭೂಮಿ ಕಂಟ್ರೋಲ್ ಮಾಡ್ತದೆ, ಅದ್ರ ಸುತ್ತ ಅದು ತಿರುಗುತ್ತದೆ. ಕಂಟ್ರೋಲ್ ಮಾಡೋದ್ರಿಂದ ಯಾವ್ದ್ರ ಸುತ್ತ ತಿರುಗುತ್ತದೆ ಅದು ಅದ್ರ ಕಂಟ್ರೋಲ್ ಆಗುತ್ತೆ. ಗುರುತ್ವಾಕರ್ಷಣೆ ಜಾಸ್ತಿ ಇದೆ ಫಿಸಿಕ್ಸ್ ಅಲ್ಲಿ ಹೇಳ್ತೀವಿ. ಸೂರ್ಯ, ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಸೂರ್ಯ ಇನ್ನೊಂದರ ಸುತ್ತ ತಿರುಗುತ್ತೆ. ಹಾಗೆ ಎಷ್ಟೋ ಇದು ನಕ್ಷತ್ರಗಳು ಯಾವುದರ ಮುಖಾಂತರ ಸುತ್ತುತ್ತೆ. ಒಂದು ಪವರ್ ಇರಬೇಕಲ್ಲ ಲಾಸ್ಟ್ ಅಲ್ಲಿ, ಒಂದು ಅದ್ಯಾವುದು? ಅದುವೇ ಇರುವಂಥದ್ದು ಕಷ್ಟ. ಆದರೆ ನಮ್ಮ ಇವತ್ತಿನ ಸೈನ್ಸಲ್ಲಿ ನಮಗೆ ಇವತ್ತಿನವರೆಗೆ ಅದನ್ನ ಮಾಡೋಕ್ಕಾಗಿಲ್ಲ. ಬ್ಲ್ಯಾಕ್ ಹೋಲ್ ಅಂತ ಈಗ ನಾವು ಅದನ್ನ ನೀವೇನು ಕರಿತೀರೋ ಅದನ್ನ ಇವತ್ತಿಗೂ ನೋಡೋಕ್ಕಾಗಲಿಲ್ಲ. ಹೌದು. ಆದರೆ ಇದನ್ನ ನಾವು ನಮ್ಮ ಇದರಲ್ಲಿ ಪುರಾಣದಲ್ಲೇ ಇದೆ. ಶಿವಪುರಾಣದಲ್ಲೇ ಇದೆ. ಶಿವಪುರಾಣ ಇಸ್ ಒನ್ ಆಫ್ ದ ಫೋರ್ಮೋಸ್ಟ್ ಪುರಾಣ. ಏನ್ ಹೇಳುತ್ತೆ ಅದರಲ್ಲಿ? ಈಗ ನಿಮ್ಮ ಬೃಹ ಸೃಷ್ಟಿ ಬಗ್ಗೆ ಹೇಳ್ತಾ ಇರ್ತದೆ. ಈಗ ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಕರಿತೀವಿ. ಈಗ ಶಂಕರಾಚಾರ್ಯ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಬಾರಿ ಚೆನ್ನಾಗಿ ಹೇಳ್ತಾರೆ. ಶಂಕರಾಚಾರ್ಯ 8ನೇ ಶತಮಾನದಲ್ಲಿ ಹೇಳಿದ್ರು ಅವರು ಕ್ವಾಂಟಮ್ ಫಿಸಿಕ್ಸ್. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಏನ್ ಹೇಳಿದಾರೆ ಅವರು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ? ಈಗ ಇದನ್ನೇ ಜಗತ್ ಮಿಥ್ಯ ಅಂತ ಹೇಳುವಂತದ್ದು ಅದು. ಆಕ್ಚುಲಿ ಶೂನ್ಯ, ಜಗತ್ ಮಿಥ್ಯ ಅಂತ ಹೇಳ್ತಾರೆ ನೋಡಿ. ಎಲ್ಲೋ ಭ್ರಮೆ ನಿನ್ಗೆ ಅಂತ. ಅದು ನಿಮ್ಮ ಸ್ಪಿರಿಚುವಲ್ ಇದರಲ್ಲಿ ಏನಂತ ಹೇಳಿದ್ರೆ ಮ್ಯಾಟರ್ ಮತ್ತೆ ಇದರದ್ದು. ಶಂಕರಾಚಾರ್ಯ ಈಗ ಇದರಲ್ಲಿ ಶಂಕರಾಚಾರ್ಯ ಅಂತಲ್ಲ, ಇದು ಶಿವನ್ ಸಿದ್ಧಾಂತ. ಶಂಕರಾಚಾರ್ಯ ಅನ್ನುವಂಥದ್ದು ಶಿವ ಸಿದ್ಧಾಂತ. ಈಗ ಶಂಕರಾಚಾರ್ಯರು ಒಬ್ಬ ತಾಂತ್ರಿಕ ಸಾಧಕ. ಶ್ರೀಚಕ್ರ ಉಪಾಸಕ. ಈ ಶ್ರೀಚಕ್ರ ಉಪಾಸನೆ ಅದು ತಂತ್ರವಿದ್ಯೆ. ಶಿವ ಹೇಳ್ಕೊಟ್ಟಿರೋದು ಇದು. ಶಿವ ಶಿಷ್ಯರಿಗೆ ಹೇಳ್ಕೊಡ್ತಾರೆ, ಅಲ್ಲಿಂದ ಇದು ಬರ್ತಾ ಇರ್ತದೆ. ಹಾಗಿದ್ರೆ ಇವಾಗ ನನ್ಗೆ ಇನ್ನೊಂದು ಕ್ಲಾರಿಟಿ ತಗೊಳ್ಬೇಕು ಅಂದ್ರೆ, ಈ ಯಂತ್ರ ಮಂತ್ರ ತಂತ್ರ ಅಂತ ಏನ್ ಮಾತಾಡ್ತಿದೀವಿ, ಇದು ಶಿವಪುರಾಣ ಅಂದ್ರೆ ಎಷ್ಟು ಅವಾಗಿಂದನೂ ಅದರಲ್ಲಿ ರೆಫರೆನ್ಸ್ ಸಿಗುವಂತದ್ದ? ಹೌದು. ಈ ಇದನ್ನ ಹೇಗೆ ಅಂತ ಕೇಳಿದ್ರೆ, ಭೂ ಉತ್ಪತ್ತಿ ಹೇಗಾಯ್ತು ಅಂತ ನಿಮಗೆ ಅದೇನೇ ಪ್ರಶ್ನೆ ಇತ್ತು. ಇದರಲ್ಲಿ ನಿಮ್ಗೆ ಬರುತ್ತೆ. ಈಗ ನಂತರ ಒಂದು ಬುಕ್ ಇದೆ, ಈಗ ಇದರಲ್ಲಿ ಬರ್ತಿರುವಾಗ 13ನೇ ಶತಮಾನದ ಅತ್ಯಂತ ಗೋಪ್ಯ ತಂತ್ರ ಗ್ರಂಥ ಅಂತ ಇದೆ. ತಂತ್ರ ಸಾಧನ ರಹಸ್ಯ ಅಂತ ಇದೆ. ತುಂಬಾ ಹಳೆ ಇದರದ್ದು ಕೆಲವೆಲ್ಲ ಇದನ್ನು ರೆಫರೆನ್ಸ್ ಕೊಟ್ಕೊಂಡು ಈ ಬುಕ್ ಅನ್ನು ಬರೆದಿದ್ದಾರೆ. ಇದರಲ್ಲಿ ಇದನ್ನ ನೀವು ತೆಗೆದು ಇದನ್ನ ಈಗ ಓದಲಿಕ್ಕೆ ಟ್ರೈ ಮಾಡಿದ್ರೆ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಹಾಗಿರುವಂತ ಸಬ್ಜೆಕ್ಟ್ಗಳು ಇದರಲ್ಲಿದೆ. ಈಗ
ಫಾರ್ ಎಕ್ಸಾಂಪಲ್ ಇದರಲ್ಲಿ ಗರ್ಭ ಹೇಗೆ ಬೆಳೀತದೆ ಅಂತ ಇದರಲ್ಲಿ ಬರೆದಿದ್ದಾರೆ ಒಂದು ಶ್ಲೋಕದಲ್ಲಿ. ಎಷ್ಟೆಷ್ಟು ತಿಂಗಳಿಗೆ ಹೇಗೆ ಹೇಗೆ ಗರ್ಭ ಅದು ಬೆಳೀತದೆ. ಇದು ಯಾವ ಶತಮಾನದಲ್ಲಿ ಎಷ್ಟು ಇದು ಹಿಂದೆ? ಶತಮಾನ ಈಗ ಬರ್ದಿದ್ದ 14ನೇ ಶತಮಾನ ಇದನ್ನು ಇವರು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅದರಿಂದ ಮೊದಲೇ ಬರೆದಿರ್ತಾರೆ. ಈ Exactly. ಶಿವಪುರಾಣದ್ದು ಎಲ್ಲ ಬರೋಂಥದ್ದು ನಿಮಗೆ ಶಿವಪುರಾಣ. ತೆಗೆದರೆ ಶಿವಪುರಾಣದ್ದು ನಿಮಗೆ ಇದ್ರದ್ದು ಅಂದ್ರೆ ರೆಫರೆನ್ಸ್. ನಾನು ಏನ್ ಹೇಳಕ್ ಹೋದಂದ್ರೆ ಈ ಸೈನ್ಸು ಟೆಕ್ನಾಲಜಿ ಯಾವುದು ತರ್ಕಕ್ಕೂ ಸಿಗದೇ ಇರುವ ಕಾಲದಲ್ಲೇ ಇದೆಲ್ಲವೂ ಇಲ್ಲಿ ಈಗ ನೀವು ಬರ್ದಿರೋದು. ಸೈನ್ಸ್ ಟೆಕ್ನಾಲಜಿ ಅಂತ ಇವತ್ತಿದು ಏನ್ ಕಡಿತೀರಾ ಅದರಿಂದ ಎಷ್ಟೋ ಮುಂದೆ ಇತ್ತು ನಾವು. ಈಗ ಎಷ್ಟೋ ಮುಂದೆ ಇದ್ರು ನಮ್ಮ ಋಷಿಗಳು, ಎಷ್ಟೋ ಮುಂದೆ ಇದ್ರು. ನಾವೀಗ ಹಿಂದೆ ಹೋಗಿದ್ದೀವಿ ಅಷ್ಟೇ. ಅದನ್ನ ನಮ್ಗೆ ಒಪ್ಕೊಳ್ಳೋಕೆ ನಮಗೆ ಬಿಡ್ತಾ ಇಲ್ಲ, ಅಥವಾ ನಾವು ಎಕ್ಸ್ಪ್ಲನೇಷನ್ ಕೊಡುವಂಥದ್ದು ತಪ್ಪಾಗ್ತಾ ಇದೆ. ಬಟ್ ನಾವ್ ಅನ್ಕೋತಾ ಇದೀವಿ ಏನೋ ಡೆವಲಪ್ ಆಗ್ತಾ ಇದೀವಿ, ಈಗ ಇಲ್ಲಿ ನಾವೀಗ ಇಂಡಿಯನ್ಸ್ ಹೇಳಿದ ತಕ್ಷಣ ಏನಾಗ್ತದೆ, ಓ ನಮ್ಮ ಹತ್ರ ಎಲ್ಲ ಇತ್ತು ಅಂತ ನಾವು ಬೋಗಸ್ ಬಿಡ್ತೀವಿ, ಬೊಗಳೆ ಬಿಡ್ತೀವಿ ಅಂತ ಅದನ್ನ ಕರಿಬಹುದು. ಆದ್ರೆ ನಾವು ಸೈಂಟಿಫಿಕ್ ಆಗಿ ಇದನ್ನ ನಾವು ಹೇಳಕ್ ಸ್ಟಾರ್ಟ್ ಮಾಡಬೇಕು. ಅದನ್ನ ನಾವು ಮಾಡ್ತಾ ಇಲ್ಲ. ನಿಮ್ಮ GSS ಅಲ್ಲಿ ಯೋಗಿಕ್ ರಿಸರ್ಚ್ ಸೆಂಟರ್ ಅಂತ ನೀವು ಹಾಕಿದ್ದೀರಿ. ಇದ್ರ ಬಗ್ಗೆ ನನಗೆ ತುಂಬಾ ಖುಷಿ ಅಂತ ಕೊಡುವಂತ ಇದೊಂದು ವಿಚಾರ. ಯೋಗಿಕ್ ರಿಸರ್ಚ್ ಇದು. ಈ ಯೋಗದಲ್ಲಿ ಏನಿತ್ತು, ನಮ್ಮ ಯೋಗಿಗಳಲ್ಲಿ ಏನಿತ್ತು ಅಂತ ನಾವು ಅದನ್ನ ತಿಳ್ಕೊಬೇಕು. ನಮ್ಮವ್ರೆ ಇದರಲ್ಲಿ ಏನಂತ ಹೇಳಿದ್ರೆ, ಈಗ ಒಂದು ಸಬ್ ಕಾನ್ಶಿಯಸ್, ಒಂದು ಕಾನ್ಶಿಯಸ್ ಮೈಂಡ್ ಇರ್ತದೆ. ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಅನ್ನು ಒಟ್ಟಿಗೆ ತಕೊಂಡೋದಾಗ ಯು ಕ್ಯಾನ್ ರೀಚ್ ದ ಸೂಪರ್ ಕಾನ್ಶಿಯಸ್. ದಟ್ ಈಸ್ ರಿಯಲ್ ಯೋಗ ಆರ್ ಸ್ಪಿರಿಚುವಲಿಸಂ. ಡೆಫಿನೆಟ್ಲಿ. ಅದಕ್ಕೋಸ್ಕರನೇ GSS ಯೋಗಿಕ್ ರಿಸರ್ಚ್ ಸೆಂಟರ್ ಅಂತ ಹೆಸರಿಟ್ಟಿರೋದ್ರ ಉದ್ದೇಶನೇ ಶ್ರೀಹರಿ ಅವರು, ಈ ಸಂಸ್ಥೆಯ ಸಂಸ್ಥಾಪಕರು. ಹಿ ಈಸ್ ಇನ್ ಟು ದೀಸ್ ಪ್ರಾಕ್ಟೀಸಸ್. ಅವರು ಹೇಳುವಾಗ ಹೇಳ್ತಾರೆ, ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ, ಹೌದು ಇದು ಇದೇ ಇಲ್ಲ ಅಂತ ತರ್ಕ ಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ಪ್ರೂಫ್ ಬೇಕು ಅಂದ್ರೆ ದ ರಿಸರ್ಚ್ ಹ್ಯಾಸ್ ಟು ಬಿ ಡನ್ ಪರ್ಟಿಕ್ಯುಲರ್ಲಿ ಲೆವೆಲ್ 1 ಅಲ್ಲಿ ನಮ್ಮ ಮೇಲೆ ಆಗ್ಬೇಕು. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಎಟ್ GSS ಯೋಗಿಕ್ ರಿಸರ್ಚ್ ಸೆಂಟರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆಲ್ ಕ್ರೆಡಿಟ್ಸ್ ಅಂಡ್ ಮೆರಿಟ್ಸ್ ಟು ಶ್ರೀಹರಿ ಸರ್. ಈಗ ನನ್ನ ನಮಸ್ಕಾರಗಳು ಅವರಿಗೆ. ಖಂಡಿತ ಸರ್. ಅವ್ರನ್ನ ಭೇಟಿ ಆಗಿಲ್ಲ. ಹೌದು, ಆಗಿಲ್ಲ. ಸೊ ಐ ಥಿಂಕ್ ಇವಾಗ ಅನ್ನಿಸ್ತಾ ಇದೆ ನಿಮ್ಮಿಬ್ರನ್ನ ಭೇಟಿ ಮಾಡಿಸ್ಬೇಕು. ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ್ಭುತಗಳು ಕೇಳೋದಿಕ್ ನಮ್ಗೆಲ್ಲ ಸಿಗುತ್ತೆ ಅಂತ. ಯಾಕೆಂದ್ರೆ ಇದು ನಾವು ಈಗ ತಿಳ್ಕೊಂಡಾಗೆ ಯಂತ್ರ ತಂತ್ರಗಳಿದೆಯಲ್ಲ, ಅದು ನಾನ್ ಸೈಂಟಿಫಿಕ್ ಅಲ್ಲ. ನಾವು ಮೂಢನಂಬಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಮೂಢನಂಬಿಕೆ ಅಲ್ಲ. ಈಗ ನಾನು ಫಸ್ಟ್ ಇಂಜಿನಿಯರಿಂಗ್, ನಂದು ಇಂಜಿನಿಯರಿಂಗ್ ಇದು ಸಿವಿಲ್ ಇಂಜಿನಿಯರ್. ನಾನು ಸಿವಿಲ್ ಇಂಜಿನಿಯರ್. ಈಗ ನಾನು ಇಂಜಿನಿಯರಿಂಗ್ ಮಾಡಿದಾಗ ನಾವೇನು ಬಾರಿ ದೇವ ಭಕ್ತ ಅಲ್ಲ. ನಿಮ್ಗೂ ಇದು ಮೂಢನಂಬಿಕೆ ಅಂತಾನೆ ಅನ್ಸುತ್ತಾ ಕೇಳಿದಾಗ? ನಾನು ಯಾವ್ದನ್ನು ಫಸ್ಟ್ ಒಪ್ಪೋದಿಲ್ಲ. ನನ್ನ ಬ್ರೈನ್ ಸ್ಟ್ರಕ್ಚರ್ ಆಗಿದೆ. ಯಾವ್ದನ್ನು ಬಡ ಪೆಟ್ಟಿಗೆ ಒಪ್ಪೋದಿಲ್ಲ. ಅದರಲ್ಲಿ ಮೇಲೆ ಕೆಲಸ ಮಾಡಿದ ನಂತರನೇ ಅದ್ರ ಮೇಲೆ ಇದೇ ಇಲ್ವ ಅಂತ ನೋಡಕ್ಕೆ, ಆ ನೋಡುವಂತ ಕುತೂಹಲ ಇದೆ. ಡಿನೈ ಮಾಡಲ್ಲ. ಅದು ಹೌದಾ ಅಲ್ವ ಅಂತ ನೋಡಿ, ಅದು ನನಗೆ ಪ್ರಾಕ್ಟಿಕಲ್ ಅನ್ಸಿದ್ರೆ ಮಾತ್ರ ಅದ್ರ ಮೇಲೆ ನಾನು ಮತ್ತೆ ಅದನ್ನ ಕೆಲಸ ಮಾಡ್ತೀನಿ. ಸೊ ಪ್ರಾಕ್ಟಿಕಲ್ ಅನ್ನಿಸ್ಬೇಕು ಅಂತ ಲಾಜಿಕ್ ಹುಡುಕೋ ನೀವು ಇದನ್ನ ನೀವು ಅಧ್ಯಯನ ಮಾಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟು ಈ ನಮ್ಮ ಇದರ ಭಾರತೀಯ ಸಂಸ್ಕೃತಿ ಬಗ್ಗೆ ನನಗೆ ಯಾಕೆ ಒಲವು ಬಂತು ಅಂತ ಕೇಳಿದರೆ, ನಾನು ಇಂಜಿನಿಯರಿಂಗ್ ಆದ ತಕ್ಷಣ ಬಿಲ್ಡಿಂಗ್ ಪ್ಲಾನ್ ಮಾಡಬೇಕು. ನನ್ನ ಫಸ್ಟ್ ಪ್ಲಾನ್ ಅನ್ನೇ ಜೋಯಿಸರು ಚೇಂಜ್ ಮಾಡಿದ್ರು. ಅಯ್ಯೋ, ಬಟ್ ನೀವು ಅಷ್ಟೊಂದು ಲಾಜಿಕ್ ಎಲ್ಲ ಹುಡುಕ್ಬಿಟ್ಟು ಮಾಡ್ತೀರಾ? ಹೌದು. ಈಗ ಇಂಜಿನಿಯರಿಂಗ್ ಇದು ನಮ್ದು, ನಾವು ಈಗ ಇಷ್ಟು ಅಳತೆ ಉದ್ದ, ಇಷ್ಟು ಉದ್ದ, ಇಷ್ಟು ಗಿಡ್ಡ ಅಂತ ನಾವು ಅದರಲ್ಲಿ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಈಗ ನಾವು 10 ಅಡಿ, 12 ಅಡಿ, 14 ಅಡಿ ಹೀಗೆ ರೂಮ್ ಅನ್ನು ಡೈಮೆನ್ಷನ್ ಇಡ್ತಿದ್ವಿ. ನಾನು ಹೇಳ್ತಾ ಇರೋದು 40 ವರ್ಷ ಮೊದಲಿದು. ನನಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾನು ಹೇಳ್ತಾ ಇರೋದು 85, 86 ಆ ಟೈಮಲ್ಲಿ. ನಮ್ಮಲ್ಲಿ ಎಲ್ಲ ಹೇಗೆ ಅಂತ ಕೇಳಿದ್ರೆ, ನಾನು ಮೂಲತಃ ದಕ್ಷಿಣ ಕನ್ನಡ. ನಮ್ಮಲ್ಲಿ ಒಂದು ನೀವು ಮನೆ ಪ್ಲಾನ್ ಮಾಡಿದ್ರೆ ಅದನ್ನ ಜೋಯಿಸರಲ್ಲಿ ತಕೊಂಡೋಗಿ ಇದು ಆಯಾ ಅಲ್ಲ ಸರಿ ಇದೆಯಾ ಅಂತ ಕೇಳೋದು. ಆಯಾ ಮನೆಗಳಲ್ಲಿ ಉದ್ದ ಅಳತೆಗೆ ಏನಂದ್ರೆ ಆಯ ವ್ಯಯ ಅಂತ ಒಂದು ಬರುತ್ತೆ. ಹೌದು, ಕೇಳಿದೀವಿ ಅಷ್ಟೇ. ಅದಕ್ಕೆ ನಕ್ಷತ್ರ ಇನ್ಕಮ್ ಎಕ್ಸ್ಪೆಂಡಿಚರ್, ಆಯ ವ್ಯಯ ಅಂದ್ರೆ ಒಂದು ಮನೆಯಲ್ಲಿ ಇನ್ಕಮ್ ಎಷ್ಟು ಬರ್ಬೋದು, ಎಕ್ಸ್ಪೆಂಡಿಚರ್ ಎಷ್ಟು ಬರ್ಬೋದು ಆ ಮನೆಯಲ್ಲಿ ಅಂತ ಅದರಲ್ಲಿ ಲೆಕ್ಕಾಚಾರ.
ಅದು ವಾಸ್ತು ಸಂಬಂಧ ಬರುತ್ತಾ ವಾಸ್ತು ಸಂಬಂಧಪಟ್ಟ. ಹಾಗೆ ನಾನು ಈ ಫಸ್ಟ್ ಡ್ರಾಯಿಂಗ್ ಅನ್ನಿ ಅವರು 3 ಕೋಲಿಂದ ಜಾಸ್ತಿ ಇರಬಾರದು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಓಕೆ. ಅದು ಏನಕ್ಕೆ ಅಂತ ಕೇಳಿದೆ. ಹ್ಮ್. ಅದು 3 ಕೋಲ್ ಅಂದ್ರೆ 7 ಅಡಿ ಏನೋ ಬರ್ತಾ ಇತ್ತು. 7 ಅಡಿ 8 ಅಡಿಗೆ ಬಿಲ್ಡಿಂಗ್ ನಾನು ಪ್ರೂವ್ ಮಾಡಿಕೆ ಅದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ಪ್ರಯೋಜನಕ್ಕಿಲ್ಲ. ಏನಕ್ಕೆ? ಅದು ಆಯ ಸಿಕ್ಕೋದಿಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಆಯ ಅಂದ್ರೆ ಏನು ಅಂತ ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲಿಂದ ಜನಗಳು ಬಂತು. ಆಮೇಲೆ ಮನುಷ್ಯಾಲಯ ಚಂದ್ರಿಕಾ ಅಂತ ಒಂದು ಬುಕ್ ಇದೆ. ಅದಕ್ಕೆ ಫಸ್ಟ್ ಇದರಲ್ಲಿ ನಿಮ್ಗೆ ಪಂಚಾಂಗ ಅಂತ ಇರುತ್ತೆ. ಆ ಪಂಚಾಂಗದಲ್ಲಿ ಕೆಲವು ಅವ್ರು ಕೊಟ್ಟಿರುವಂತ ಒಂದು ಆಯಗಳಿರ್ತದೆ. ಅದರಿಂದ ಜಾಸ್ತಿ ನಿಮಗೆ ಬೇಕಂದ್ರೆ ಅದರಲ್ಲಿ ಮಾಡೋಕ್ಕಾಗಲ್ಲ. ಓಕೆ. ಅದು ಬೇಕಂತ ಹೇಳಿದ್ರೆ ಈಗ ಬರೀ ಅದರಲ್ಲಿ ಇದೆ ಅಂತ ಹೇಳಿದ್ರೆ ಅದು ಒಂದಿರ್ತದೆ. ಈಗ ನೆಕ್ಸ್ಟ್ ಹೋಗ್ಬೇಕಾದ್ರೆ ಎಷ್ಟೋ ದೊಡ್ಡದು ಮಾಡಬೇಕಾದಿತ್ತು. ಪ್ರಾಕ್ಟಿಕಲ್ ಅಲ್ಲ ಅದು. ಹಾಗಿದ್ರೆ ಈಗ ಸೊಲ್ಯೂಷನ್ ಏನು? ಈಗ ಅವರನ್ನು ನಾನು ಸ್ಯಾಟಿಸ್ಫೈ ಮಾಡಬೇಕು. ಕಸ್ಟಮರ್ ಜೋಯಿಸರಲ್ಲಿ ಹೋಗಿ ಅವ್ರ ಎಸ್ ಅಂತ ಹೇಳಿದ್ರೆ ಮಾತ್ರ ಅವ್ರು ಒಪ್ಕೊಳ್ಳೋದು. ಇದ್ರೆ ಅದಕ್ಕೆ ಆಯ ಇಲ್ಲ, ಇದೊಂದು ಆಯ ಮಾಡಿಕೊಡು ಅಂತ ಕೂತ್ಕೊಂಡ್ಬಿಡ್ತಾರೆ. ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಹಾಗೆ ಆಯ ಕಲಿಬೇಕು ಅಂತ ಹೇಳ್ಕೊಂಡು ಆಯ ಕಲಿತೆ. ಅದ್ರ ಮೇಲೆ ಅವಾಗ ಒಂದು ಮನುಷ್ಯಾಲಯ ಚಂದ್ರಿಕಾ ಅಂತ ಒಂದು ಬುಕ್ ಸಿಕ್ತು. ಅದು ಮಯ ಮತ ಅಂತ ಹೇಳೋದ್ರ ಮೇಲೆ ಬರೆದಿರುವಂಥದ್ದು. ಮಯ ಅಂದ್ರೆ ದೇವಶಿಲ್ಪಿ, ಇವನು ಇಂದ್ರನ ಆರ್ಕಿಟೆಕ್ಟ್. ಓಕೆ. ಮಯ ಅವನ ಮತ ಅಂದ್ರೆ ಇಟ್ಸ್ ಒಪಿನಿಯನ್. ಮಯ ಮತ ಅಂತ ಹೇಳುವಂಥದ್ದು 9ನೇ ಶತಮಾನದಲ್ಲಿ ಬರೆದಂತ ಒಂದು ಬುಕ್ಕಿನ ಟ್ರಾನ್ಸ್ಲೇಷನ್. ಅದು ಪಯ್ಯನೂರು ಕೇಶವಾಚಾರ್ಯ ಅಂತ ಕೇರಳದಲ್ಲಿ ಒಬ್ರು ಅದನ್ನ ಬರೆದ್ರು. ಇದು ಮಲಯಾಳದಲ್ಲಿ ಇದ್ದದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಫಸ್ಟ್ ನನಗೆ ಸಿಕ್ಕಿದಂತ ಒಂದು ಬುಕ್ಸ್ ರೆಫರೆನ್ಸ್. ಅದನ್ನ ಓದ್ತಾ ಹೋದೆ. ಎಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ ಅದರಲ್ಲಿ. ಈ ನಮ್ಮ ಕೇರಳದಲ್ಲಿ ಎಲ್ಲ ಹೇಗಿದ್ರೆ ಮೂಲೆ ಇದರಿದ್ದು ಪಕ್ಕಾಸುಗಳು ಅಂತ ಕರಿತೀವಿ ನೋಡಿ, ಮರಗಳದ್ದೆಲ್ಲ ಅವಾಗ ಅದರ ಲೆಕ್ಕಾಚಾರಗಳು ಎಷ್ಟು ಇದಿದ್ರೆ ಎಷ್ಟು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಆ ಕ್ಯಾಲ್ಕುಲೇಷನ್ ಅದರಲ್ಲಿ ಕರೆಕ್ಟ್ ಆಗಿದೆ. ಜಾಮೆಟ್ರಿ, ಆ ಜಾಮೆಟ್ರಿಯನ್ನು ಈಸಿಯಾಗಿ ಹೇಗೆ ಮಾಡಬಹುದು ಅಂತ ಮಯಮತದಲ್ಲಿದೆ. ಮತ್ತೆ ಶಿಲ್ಪಶಾಸ್ತ್ರ ಅಂತ ಬರುತ್ತೆ. ನಮ್ಮ ಇದರಲ್ಲಿ ಶಿಲ್ಪಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಇದೆ. ಮೊದಲಿತ್ತು, ಈಗ ಆಲ್ಮೋಸ್ಟ್ ಇದೆ. ನಾನು ಶಿಲ್ಪಿಗಳನ್ನು ಒಂದು 2-3 ಜನ ಶಿಲ್ಪಿಗಳನ್ನು ನಾನು ನೋಡಿದ್ದೀನಿ. ಓಕೆ. ಈಗ ಒಬ್ರು ಈಗ ಅವರಿಲ್ಲ, ಅವ್ರ ಹತ್ರ ನಾನು ಹೋಗಿದ್ದೆ ಅವ್ರ ಮನೆಗೆ. ಓಕೆ. ಅವರು ಸಿಂಪಲ್ ಒಂದು ಅದರನ್ನು ಕೊಟ್ಟು, ಈ ಕರ್ಗಲ್ಲು ಹೌದು, ಅರೆ ಲ್ಯಾಟಸ್ ಇದು ನಮ್ಮ ಸೈಜ್ ಸ್ಟೋನ್ ಇದೆಯಲ್ಲ, ಅದರಿಂದ ಗೋಡೆ ಕಟ್ಟಬಾರದು ಅಂತ. ಕಟ್ಟಬಾರದು ಅಂದ್ರೆ ನೀವು ಹೇಳ್ತಿರೋದು ಕಡಪ ಕಲ್ಲು ಅಂತೀವಿ. ಕಡಪ ಕಲ್ಲು ಅಲ್ಲ, ಬಳಪದ ಕಲ್ಲು ಸೈಜ್ ಕಲ್ಲು ಇದೆಯಲ್ಲ, ಸೈಜ್ ಕಲ್ಲು. ಸೈಜ್ ಕಲ್ಲಲ್ಲಿ ಗೋಡೆ ಎತ್ತಬಾರ್ದು. ಬಟ್ ಮಾಡ್ತಾರಲ್ವಾ? ಮಾಡ್ತಾರೆ. ಶಿಲ್ಪಶಾಸ್ತ್ರದಲ್ಲಿ ಇದು ರೂಲ್ ಲೆಕ್ಕ ಅವ್ರು ಹೇಳಿದ್ರು. ರೂಲ್ ಇದೆ, ಇದು ಮಾಡಬಾರದು ಅಂತ. ದೇವಸ್ಥಾನಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ನೋಡ್ಕೊಳ್ಳಿ. ಬಟ್ ಮಾಡೋ ಹಾಗಿಲ್ಲ. ಮನೆಗೆ ಮಾಡಬಾರ್ದು ಅದು. ನೀವು ಕೇಳ್ಬೋದು, ಈಗ ದೇವಸ್ಥಾನದಲ್ಲಿ ಮಾಡಬಹುದು, ಮನುಷ್ಯನಿಗೆ ಯಾಕೆ ಬೇಡ ಅಂತ. ನಾನು ಯಾಕೆ ಹೇಳಿಲ್ಲ ಅಂದ್ರೆ ಅದು ದೇವಸ್ಥಾನ, ಸೊ ಇಟ್ ಹ್ಯಾಸ್ ಟು ಬಿ ಅ ಡಿಫ್ರೆನ್ಸಿಯೇಷನ್ ಅಂತ ಅನ್ಕೊಂಡೆ. ಹೌದು, ಅದೇ ಏನಕ್ಕೆ ಹಂಗಿದ್ರೆ. ಯಾಕೆ? ಈಗ ದೇವಸ್ಥಾನದಲ್ಲಿ ಮಲಗುವ ಪದ್ಧತಿ ಇಲ್ಲ. ಈಗ ದೇವಸ್ಥಾನದಲ್ಲಿ ಈ ನಮಸ್ಕಾರ ಮಾಡ್ಬೇಕಾದ್ರೆ ಹೌದು, ಅಲ್ಲಿ ಇದ್ರದ್ದು ಚಪ್ಪಡಿ ಕಲ್ಲು ಹಾಕಿರ್ತಾರೆ. ನೀವು ನೋಡ್ಕೊಳ್ಳಿ, ಯಾವುದೇ ಹಳೆ ದೇವಸ್ಥಾನಕ್ಕೆ ಹೋಗಿ, ಹೌದು, ಚಪ್ಪಡಿ ಕಲ್ಲಾಗಿ ನೀವು ನಿಮ್ಮ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಹೌದು. ಇದ್ರದ್ದು ಏನು ಸಿಗ್ನಿಫಿಕೆನ್ಸ್ ಏನು? ಅದು ಓಝೋನ್ ಬಿಡ್ತದೆ. ಓಕೆ. ಅದಕ್ಕೆ ಗ್ರಾನೈಟ್ ಅನ್ನು ಮನೆಗೆ ಯೂಸ್ ಮಾಡಬಾರದು ಅಂತ ಹೇಳುವಂಥದ್ದು ಬರ್ತದೆ. ಓ ಮೈ ಗಾಡ್, ಮತ್ ನಾವು ಬ್ಲಂಡರ್ ಮಾಡ್ತಾ ಕೂತಿದೀವಿ. ಯಾವ ಮನೇಲಿ ಇವತ್ತು ಗ್ರಾನೈಟ್ ಹಾಕಿರಲ್ಲ, ಅದು ಓಝೋನ್ ಎಮಿಟ್ ಮಾಡುತ್ತೆ. ಹೌದು, ನಿತ್ಯಕ್ಕೆ ನಮ್ಗದು ಒಳ್ಳೇದಲ್ಲ. ಹಾಗಿದ್ರೆ ಮನೆಗೆ ಏನ್ ಬಳಸಿದ್ರೆ ಸೂಕ್ತ? ನ್ಯಾಚುರಲ್ ಆಗಿರುವಂತದ್ದು. ಬಾಕಿದೀಗ ನಿಮ್ಮ ಇಟ್ಟಿಗೆಗಳಾಗಲಿ ಆ ತರದಾಗಲಿ, ರೆಡ್ ಆಕ್ಸೈಡ್ ಎಲ್ಲ ಹಾಕ್ತಿದ್ರಲ್ಲ. ಹೌದು, ಮಣ್ಣಿದು ಇತ್ತು ಪಂತಲು. ನಾವು ಸ್ಟೈಲ್ ಹೆಸರಲ್ಲಿ ಏನೇನೋ ಮಾಡ್ತಾ ಇದೀವಿ ಅಂತ. ಓಕೆ, ಎಲ್ಲೋ ಹೋಗಿ ಎಲ್ಲೋ ಬಂತು, ಬಟ್ ಆಲ್ ಲಾಜಿಕಲ್. ಈಗ ಇನ್ನೊಂದು ನಿಮ್ಗೆ ಮರಗಳಲ್ಲಿ ಹಾಕಿದ್ರೆ, ಈ ಅಶ್ವತ್ಥ ಮರ, ಅದು ಓಝೋನ್ ಬಿಡ್ತವೆ.
ಈಗ ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇರ್ತದೆ, ಲೇಡೀಸ್ಗಳಿಗೆ ಎಸ್ಪೆಷಲಿ ಹ್ಮ್. ಮದುವೆ ಆಗೋದಿಲ್ಲ, ಈ ನಾಗದೋಷ ಆ ಥರದ್ದೆಲ್ಲ ಇದ್ದಾಗ ಅದಕ್ಕೆ ಹೋಗಿ ಸುತ್ತು ಬರಬೇಕು ಅಂತ ಹೇಳ್ತಾರೆ. ನೀ ಅಲ್ಲಿ ಸುತ್ತುವ ಅಂತ ಹೇಳ್ತಾರೆ. ಆ ಓಝೋನ್ ಅಲ್ಲಿ ನಿಮಗೆ ಜಾಸ್ತಿ ಬರ್ತದೆ. ಅದಕ್ಕೆ ಸುತ್ತು ಬಂದಾಗ ನಿಮ್ಮ ಇದರ ಥೈರಾಯ್ಡ್ ಗ್ಲ್ಯಾಂಡ್ಸು ಇದು ಚೇಂಜ್ ಮಾಡ್ತದೆ. ಪೀರಿಯಡ್ಗಳ ಪ್ರಾಬ್ಲಮ್ ಏನಿರ್ತದೆ ಅದು ಸರಿ ಆಗ್ತದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕರೆಕ್ಟ್ ಆಗ್ತದೆ. ಇದು ಸಿಸ್ಟಮ್ಯಾಟಿಕ್ ಆಗಿತ್ತು. ಆದರೆ ನಿಮಗೆ ಹೇಳುವಾಗ ಅವರು ಇದಕ್ಕೆ ಅರಳಿ ಮರಕ್ಕೆ ಸುತ್ತು ಬಾ ಅಂತ ಹೇಳಿದ್ರು. ಅಂದ್ರೆ ನೀವ್ ಹೇಳೋದು ಎಲ್ಲವೂ ನಮ್ಮ ಗ್ರಂಥಗಳಲ್ಲಿ ಒಂದ್ ಕಡೆ ಉಲ್ಲೇಖ ನಮ್ಮ ಇದೆ. ಆಚರಣೆ ಏನಿತ್ತ ಅದು ತುಂಬಾ ಗೊತ್ತಿದ್ದವ್ರು ಮಾಡಿರುವಂಥದ್ದು. ಗೊತ್ತಿದ್ದವ್ರು ಮಾಡಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳಲಿಲ್ಲ. ಅದರಲ್ಲಿ ಇಲ್ಲ ಅಂತ ಹೇಳುವಂಥದ್ದು ತಪ್ಪು. ನಾವು ಅದನ್ನು ನೋಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಅದು ತಪ್ಪು. ಈಗ ಇದೇ ರೀತಿಯಾಗಿ ಶಿವಪುರಾಣದಲ್ಲಿ ರೆಫರೆನ್ಸ್ ಬರುತ್ತೆ ಅಂತ ಹೇಳಿದ್ರಿ, ಯಂತ್ರ ಮಂತ್ರ ತಂತ್ರ ಅಂತ ಮಾತಾಡ್ತಾ ಇದೀವಿ. ಇದು ಮಾಡಿದ್ದಾದ್ರೂ ಯಾಕೆ ಸರ್? ಏನಕ್ಕೆ ಈ ಯಂತ್ರ ಮಂತ್ರ ತಂತ್ರ ಆಸ್ಪೆಕ್ಟ್ ಯಾಕೆ ಬಂತು? ಯಾಕೆ ಅಂತ ಹೇಳಿದ್ರೆ ಈಗ ಮನುಷ್ಯ, ಈಗ ನೀವು ಹುಟ್ಟಿದ್ಯಾಕೆ? ಇದಕ್ಕೆ ಏನು ಉತ್ತರ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ಈಗ ನೀವು ಹುಟ್ಟಿದ್ರಿ, ನೀವು ಇನ್ನೊಂದು 20-30 ವರ್ಷ ಬದುಕುತ್ತೀರಿ, ಆಮೇಲೆ ಸತ್ತೋಗ್ತೀರಿ. ಜಾತಕ ಮರಣ ಅಂದ್ರು. ಇಷ್ಟು ಜನ ಹುಟ್ಟಿದವರು ಸತ್ತಿದ್ದಾರೆ, ಹೌದು, ಯಾರು ಬಾಕಿ ಆದವರು ಯಾರು ಇಲ್ಲ. ಹಾಗಿದ್ರೆ ಹುಟ್ಟುದು ಯಾಕೆ, ಸಾಯುದು ಯಾಕೆ? ಏನಾದರೂ ಸಾಧಿಸಿ ಹೋಗೋಕೆ. ಈಗ ಇದರಲ್ಲಿ ನೀವು ಈಗ ಇಲ್ಲಿ ಏನೋ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಹೋಗೋಗಿ ಅಂತ ತಗೊಂಡು ಹೋಗ್ಲಿಕ್ಕಿಲ್ಲ, ಬರೋವಾಗ ಅಲ್ಲಿ ಹೋಗುವಾಗ ಖಾಲಿ. ಹೌದು ಹೌದು, ಏನ್ ಮಾಡಿದ್ರಿ ಹಂಗಿದ್ರೆ? ಹಾಗಿದ್ರೆ ನಿಜವಾದ ಒಂದು ಅರ್ಥ ಏನೋ ಬೇರೆ ಇರ್ತದಲ್ಲ, ಹುಟ್ಟಿಗೂ ಸಾವಿಗೂ. ರೈಟ್. ಅದ್ರೆ ಇರುವುದು ಅದೇ ನಿಗೂಢತೆ. ಈಗ ತಂತ್ರ ಅಂತ ಇರುವಂತದ್ದು ಅದರ ಮೇಲೆ ಕೆಲಸ ಮಾಡುವಂಥದ್ದು. ನೀವು ಹುಟ್ಟಿದ್ಯಾಕೆ, ನಾವು ಯಾರು ಅಂತ ತಿಳ್ಕೊಳ್ಳುವಂಥದ್ದು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ಕೆಲಸ ಮಾಡಬೇಕಾಗಿರೋದೇ ತಂತ್ರ, ಆಧ್ಯಾತ್ಮ. ಅದು ಆಧ್ಯಾತ್ಮದ ಒಂದು ನಿಮಗೆ ಸ್ಪಷ್ಟವಾದ ಒಂದು ದಾರಿ ತಂತ್ರ. ನೀವು ಸುಮ್ಮನೆ ಕಂಡ ಯಾವುದೋ ಇದು ಭಜನೆ ಮಾಡೋದು ಬೇರೆ, ತಂತ್ರದಲ್ಲಿ ಆಗಲ್ಲ. ಆಕ್ಟಿವೇಟಿಂಗ್ ಯುವರ್ ಬ್ರೈನ್, ಹಿಯರ್ ಇಟ್ ಇಸ್ ಎ ಸ್ಪೆಸಿಫೈಡ್ ಮೆಥಡ್ ಟು ಆಕ್ಟಿವೇಟ್ ಯುವರ್ ಬ್ರೈನ್. ಈಗ ನಾವು ನಿಮ್ಗೆ ಆಗ ನಾನು ನಿಮ್ಗೆ ಹೇಳಿದೆ ಇಡ ಅಥವಾ ಪಿಂಗಳ ಕೆಲಸ ಮಾಡ್ತಾ ಇರ್ತದೆ ಅಂತ. ಈಗ ನಾವು ಯೋಚನೆ ಮಾಡ್ಬೇಕಾದ್ರು, ಇಡ ಅಥವಾ ಪಿಂಗಳ ಕೆಲಸ ಮಾಡ್ತಾ ಇದ್ರೆ ಸೆಕೆಂಡ್ ಬ್ರೈನ್ ಏನಾಗಿರುತ್ತೆ? ಈಗ ಒಂದು ಕೆಲಸ ಮಾಡ್ತಾ ಇದೆ, ಇನ್ನೊಂದು ಏನಾಯ್ತು? ಡಿಆಕ್ಟಿವೇಟ್ ಆಗಿರುತ್ತೆ. ಡಿಆಕ್ಟಿವ್, ಹೌದು. ಈಗ ಡಿಆಕ್ಟಿವೇಟ್ ಅಂತ ಅಲ್ಲ, ಹೈಬರ್ನೇಟ್ ಅಲ್ಲಿ ಇರ್ತದೆ. ಹೈಬರ್ನೇಷನ್, ಓಕೆ. ಹೈಬರ್ನೇಷನ್ ಸ್ಟೇಟ್ ಅಲ್ಲಿ ಅದಿರ್ತದೆ. ಈಗ ಹೈಬರ್ನೇಟ್ ಸ್ಟೇಟ್ ಅಲ್ಲಿ ಇನ್ನೊಂದು ಬ್ರೈನ್ ಇದ್ದಾಗ ದ್ವಂದ್ವ ಉತ್ಪತ್ತಿ ಆಗತ್ತೆ. ಈಗ ನೀವೊಂದು ಹೇಳ್ತೀರಿ, ಈಗ ನಾವು ಯಾವಾಗಲೂ ಏನ್ ಮಾಡ್ತೀವಿ ಮನುಷ್ಯರಲ್ಲಿ, ನಮ್ಗೆ ಏನು ಇರೋದು, ನಾವು ಇನ್ನೊಬ್ರ ಹತ್ರ ಜಗಳಾಡ್ತಾ ಇರ್ತೀವಿ, ಇದಾಗ್ತಾ ಇರ್ತೀವಿ. ಆದ್ರೆ ನಮ್ಮಲ್ಲೇ ಇನ್ನೊಬ್ಬ ಇದ್ದಾನೆ, ಅದನ್ನು ನಾವು ನೋಡ್ತಾ ಇಲ್ಲ. ನಮ್ಮಲ್ಲೇ ಇನ್ನೊಂದಿದೆ, ಮನಸ್ಸು ಅಂತ ಹೇಳಿದ ನಂತರ ಇನ್ನೊಂದು ಇದೆ ಅಲ್ಲಿ. ಅದನ್ನ ನಮ್ಮಲ್ಲೇ ಇದಿದೆ, ನೀ ಮಾಡಿದ್ದು ತಪ್ಪಿತ್ತು, ನೀ ಇದು ಮಾಡಬಾರ್ದಿತ್ತು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 5 ಗಂಟೆಗೆ ಅಲಾರಾಮ್ ಇಡ್ತೀರಿ ಅಂತ ಇಟ್ಕೊಳ್ಳಿ, ಕರೆಕ್ಟ್ ಟೈ ಅಂತ ಹೇಳ್ತೀವಿ. ಇದರಲ್ಲಿ 2 ಟೈಪ್ ಇದ್ದವರು ಇರ್ತಾರೆ. ಇನ್ನೊಬ್ರು ಸ್ನೂಸ್ಗಾಕ್ ಮಲ್ಗೋರು, ಸ್ನೂಸ್ ಮಾಡಿ ವಾಪಸ್ ಮಲ್ಗೋದು, 5:30ಗೆ 6 ಗಂಟೆಗೆ ವಾಪಸ್ ಹೇಳುವರು. ಇದಾಗಿದೆಯಾ? ಆಗಿದೆ. ಆಗಿದೆ. ನಿಮ್ದು ಯಾವ ಕ್ಯಾಟಗರಿ ಗೊತ್ತಿಲ್ಲ ನನಗೆ. ಎರಡೂ ಇದೆ ಅಟ್ ಟೈಮ್ಸ್. ಇದರ ಮೇಲೆ ಡಿಪೆಂಡ್ ಆಗಿ ಜೋರ್ನವರಿದ್ರೆ ಬೇಗ ಹೇಳ್ತೀವಿ, ಇಲ್ಲದಿದ್ರೆ ಇದು ತುಂಬಾ ಟೆನ್ಷನ್ ಆದ್ರೆ 4 ಗಂಟೆಗೆ ಅಥವಾ 3 ಗಂಟೆಗೆ ನಿದ್ದೆನೇ ಬರಲ್ಲ ಯಾರಿಗೋ. ನೋಡಿ, ಇದು ಎಲ್ಲ ನಿಮ್ಮ ಈಗ ಸೈಕಿ, ಇದರ ಮೇಲೆ ಮನೋಮಯ ಕೋಶದ ಮೇಲೆ ನಾವು ಮಾತಾಡೋದಿಲ್ಲ. ಇದು ಈ ಆಸ್ಪೆಕ್ಟ್. ಈಗ ನಾನು ಈಗ ಏನು ಮಾತಾಡ್ತಾ ಇದ್ದೀನ, ನಿಮ್ಮ ಸೈಕಾಲಜಿ ಹೇಗಿದೆ ಅಂತ ಇದ್ರ ಬಗ್ಗೆ ಇದ್ರ ಬಗ್ಗೆ ಬೇಕಾದಷ್ಟು ನಾಲೆಜ್ ಇತ್ತು ನಮ್ಮ ಪೂರ್ವಜರಿಗೆ. ಅದನ್ನ ನಾನು ನಿಮ್ಗೆ ಹೇಳಕ್ಕೆ ಈಗ ಬರ್ತಾ ಇರೋದು. ಇದ್ರ ಬಗ್ಗೆ ರಿಸರ್ಚ್ ಆಗ್ಬೇಕಾಗಿರೋದು. ಈಗ ನಾವು ತಂತ್ರ ಅಂತ ಹೇಳಿದ ಕೂಡಲೇ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂತಾಗೆ ತಿಳ್ಕೊಂಡಿರ್ತೀವಿ. ನೆಕ್ಸ್ಟ್ ಅಲ್ಲಿಗೆ ಬರ್ತಿದ್ದೆ ನಾನು, ಅದರ ರೆಫರೆನ್ಸ್ ಬರ್ತಾ ಇದ್ದೆ ನಾನು. ತಂತ್ರ ಅಂತ ಹೇಳಿದ ಕೂಡಲೇ ಒಬ್ಬರಿಗೆ ಆಗುವಂತದ್ದು ಅದು ಮಾಟ ಮಂತ್ರದ್ದು ಅಂತ ಹಾಗೆ ಅನ್ಕೊಳ್ಳೋದು. ಅದಲ್ಲ.
ಏನು ಕೋರಿಲೇಷನ್ ಏನು ಅಥವಾ ಡಿಫರೆನ್ಸ್ ಏನು? ಈಗ ಅಥರ್ವವೇದ ಅಂತ ಇದೆ. ಹ್ಮ್ ಅಥರ್ವವೇದದಲ್ಲಿ ವಶೀಕರಣ ಹ್ಮ್ ಅದು ಬರುತ್ತೆ. ಓಕೆ ಓಕೆ. ಮಾಟ ಮಂತ್ರ ಅದಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಯಂತ್ರ ಮಂತ್ರ ತಂತ್ರನೇ ಬೇರೆ, ಮಾಟ ತಂತ್ರನೇ ಅದು ಮಂತ್ರನೇ ಅದು ಬೇರೆ. ತಂತ್ರನೇ. ಹಾ. ಇದನ್ನು ಯೂಸ್ ಮಾಡಿಕೊಂಡು ನೆಗೆಟಿವ್ ಪವರ್ಗೆ ಅದನ್ನು ಯೂಸ್ ಮಾಡುವಂತದ್ದು. ಓಕೆ, ಅಂದ್ರೆ ಯಂತ್ರ ಮಂತ್ರ ತಂತ್ರನ ಪಾಸಿಟಿವ್ ಆಗಿ ಹೌದು, ಬಳಸ್ತಾರೆ, ಹೌದು. ಮಾಟ ಮಂತ್ರನ ನೆಗೆಟಿವ್ ಆಗಿ ಬಳಸ್ತಾರೆ. ಹೌದು. ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಹೇಗೆ ಅಂತ? ಈಗ ಇದು ಏನಂತ ಹೇಳಿದ್ರೆ ಇದರಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ಹ್ಮ್ ಈಗ ನಿಮಗೆ ಮಂತ್ರ ಅಂದ್ರೆ ಸ್ವರ, ಹ್ಮ್ ವೈಬ್ರೇಷನ್. ಹೌದು. ಯಂತ್ರ ಅಂದ್ರೆ ಇಟ್ ಈಸ್ ಎ ಫಾರ್ಮ್. ಹ್ಮ್ ನಮ್ಮ ಬ್ರೈನ್ ಅಲ್ಲಿ ಫಾರ್ಮ್ ಅಲ್ಲಿ ಯಂತ್ರಗಳ ರೂಪದಲ್ಲಿ ಮೆಮೊರಿಗಳು ಸ್ಟೋರ್ ಆಗಿರ್ತದೆ. ಓಕೆ. ಆ ಫಾರ್ಮ್ ಅನ್ನ ಹ್ಮ್ ನೀವು ಟ್ಯಾಪ್ ಮಾಡಬೇಕು. ಹ್ಮ್ ಇದ್ರ ಟೆಕ್ನಿಕ್ ಅದು. ಓಕೆ. ಈಗ ಒಂದು ಲೆಫ್ಟ್ ಒಂದು ರೈಟ್ ಹ್ಮ್ ನಿಮ್ಗೆ ಹೇಳಿದೆ ಈಗ ಇಡ ಮತ್ತೆ ಪಿಂಗಳ ಅಂತ. ಹ್ಮ್ ಈಗ ಎರಡನ್ನು ಒಟ್ಟಿಗೆ ಮಾಡಿದ್ರೆ ಅದಕ್ಕೆ ಸುಷುಮ್ನ ನಾಡಿ ಅಂತ ಕರಿತೀವಿ. ಆಗ ಸೊ ದಟ್ ಈಸ್ ವೆನ್ ಆಕ್ಟಿವೇಶನ್ ಹ್ಯಾಪನ್ಸ್. ಯಾ. ಹ್ಮ್ ಈಗ ನೀವು ಎಡ ಮತ್ತೆ ಬಲ ಮೂಗನ್ ಮಾತ್ರ ನೀವು ಆಪರೇಟ್ ಮಾಡ್ತಾ ಇದ್ದೀರಿ. ಅದು ಎರಡನ್ನು ಆಪರೇಟ್ ಮಾಡಿದ್ರೆ ಹ್ಮ್ ಸಿ ಇಲ್ಲಿ ಟೆಕ್ನಿಕ್ ಏನು, ಆಕ್ಟಿವೇಟಿಂಗ್ ಯುವರ್ ಬ್ರೀತ್ ದೇರ್ ಬೈ ಆಕ್ಟಿವೇಟಿಂಗ್ ಯುವರ್ ಬ್ರೈನ್. ಕರೆಕ್ಟ್. ಈಗ ನಿಮ್ಗೆ ಆಗಲೇ ಹೇಳಿದ್ದೇನೆ, ಇಡ ಆಗಿದ್ರೆ ಪಿಂಗಳ ಬ್ರೈನ್ ಕೆಲಸ ಮಾಡ್ತದೆ, ಹೌದು. finger ಆಗಿದ್ರೆ ಎಡಗಡೆ. ಆಗುತ್ತೆ. ಲೆಫ್ಟ್ ರೈಟ್ ಆಗ್ತಾ ಇರ್ತದೆ. ಹಾಗಿದ್ರೆ ಎರಡು ಒಟ್ಟಿಗೆ ಕೆಲಸ ಮಾಡುವಂಥದ್ದು. ಹ್ಮ್ ಈಗ ಮನುಷ್ಯನ ಕೆಪಾಸಿಟಿ ಇರುವಂಥದ್ದು, ಈಗ ಐನ್ಸ್ಟೀನ್ 2% 3% ಕಡಿಮೆ ಬ್ರೈನ್ ಯೂಸ್ ಮಾಡದ ಅಂತ ಹೇಳುವಂಥದ್ದು ಒಂದು ಅಯ್ಯೋ ಇದು. ಯಪ್ಪ, ಹಾಗಿದ್ರೆ ನಾವ್ ಏನ್ ನಾವ್ use ಮಾಡ್ತಿದೀವ ಇಲ್ವಾ ಅಂತ. ಹೌದು. ಈಗ ನಮ್ಮ ಸ್ಥಿತಿ ಎಲ್ಲಿರ್ಬೋದು? ಯಂತ್ರ ಮಂತ್ರ ತಂತ್ರನ ಬಳಸುವ ರೀತಿ ಹೇಗೆ, ಅಥವಾ ಮಾಟ ಮಂತ್ರನ ಬಳಸುವ ರೀತಿ ಏನು? ಹಾಗೆ ಯಂತ್ರ ಮಂತ್ರಗಳಲ್ಲಿ ಈಗ ಇದನ್ನ ನಿಮ್ಮ ಬ್ರೈನ್ ಅನ್ನ ತಕೊಂಡು ಹೋಗಕ್ಕೆ, ಅದನ್ನ ಆಕ್ಟಿವೇಟ್ ಮಾಡಕ್ಕೆ ತಕೊಂಡು ಹೋಗುವಂಥದ್ದು. ಓಕೆ. ಸ್ಟಾರ್ಟ್ ಮಾಡಿದ್ರಿ, ಹ್ಮ್. ಸ್ಟಾರ್ಟಿಂಗ್ ಇಟ್ ಇಸ್ ಇದು Starting ಎಲ್ ಕೆ ಜಿ. ಹ್ಮ್. ನೀವು ಇದರಲ್ಲಿ LKG ಆಯ್ತು, ಒಂದು 10ನೇ ಕ್ಲಾಸು, PUC ಡಿಗ್ರಿ ಆಯ್ತು ಅಂತ ಇಟ್ಕೊಳ್ಳಿ. ಹ್ಮ್. ಇದು ಮೇಲೆ ಹೋಗ್ತಾ ಇದ್ದಂಗೆ ಇದನ್ನ ಆಕ್ಚುಲಿ ಏನಂತ ಹೇಳಿದ್ರೆ ನಿಮ್ಮ ಮೂಲಾಧಾರ ಚಕ್ರ, ನಮ್ಮ ಷಟ್ಚಕ್ರಗಳಿದೆ. ಓಕೆ. 7ನೇ ಚಕ್ರ ಇದ್ರು ಷಟ್ಚಕ್ರ ಮಾತ್ರ ನಾವು ಮಾತಾಡೋದು. ಹ್ಮ್ ಸಹಸ್ರಾರದ ಬಗ್ಗೆ ನಮ್ಗೆ ಇದಿಲ್ಲ, ಕಂಟ್ರೋಲ್ ಇಲ್ಲ. ಓಕೆ. ಹಾಗೆ ಷಟ್ಚಕ್ರ ಮಾತ್ರ ನಾವು ಹೇಳ್ತೀವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಇದು ಮಾತ್ರ ನಾವು ಹೇಳ್ತೀವಿ. ಸಹಸ್ರಾರ ನಮ್ಮ ಕಂಟ್ರೋಲ್. ನಮ್ಮ ಇದರಿಂದ ಹೊರಗಡೆ, ಆದ್ರಿಂದ ಅದನ್ನ ಷಟ್ಚಕ್ರ ಮಾತ್ರ ಹೇಳ್ತಾರೆ. ಓಕೆ. ಹೇಳಿದ್ರು ಸಹ ಷಟ್ಚಕ್ರ ಬಗ್ಗೆ ಮಾತ್ರ ಹೇಳ್ತಾರೆ. ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡಬಹುದು ನೀವು. ಓಕೆ. ಈ ತಂತ್ರ ಅಂತ ಹೇಳುವಂತದ್ದು ಆಕ್ಟಿವೇಶನ್ ಆಫ್ ದಿ ಚಕ್ರಾಸ್. ಹ್ಮ್ 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 ಈಗ ನಮ್ಮ ಶರೀರದಲ್ಲಿ ಪಂಚಭೂತಗಳು ನಮ್ಮ ಶರೀರ ಆಗಿರ್ತದೆ. ಕರೆಕ್ಟ್. ಪಂಚಭೂತ. ಹಾಗೆ ದಶವಾಯು ಇದೆ. ಹ್ಮ್ ದಶವಾಯು ಇದೆ, ಅದು ಕಂಟ್ರೋಲ್ ಮಾಡ್ತದೆ. ಪಂಚಪ್ರಾಣಗಳಿದೆ, ಹ್ಮ್ 5. ಅದರಲ್ಲಿ ಇನ್ನು ದಶವಾಯುಗಳು ಇದೆ, ದಶನಾಡಿಯು ಇದೆ, ದಶವಾಯು ಇದೆ. ಹ್ಮ್ ಈ ಶಿವ ಇದರಲ್ಲಿ ಇದೆಲ್ಲ ಬರ್ತದೆ. So ಇದೆಲ್ಲದರ ಕಾಂಪೋಸಿಷನ್ ಅಲ್ಲಿ ಆಗುವಂತದ್ದು. ಹೌದು. ಇದನ್ನೇ ಆಕ್ಟಿವೇಟ್ ಹೇಗೆ ಮಾಡೋದು? ನಮ್ಮ ಶರೀರ ಉತ್ಪತ್ತಿ ಹೇಗಾಗಿದೆ. ಹ್ಮ್ ಹ್ಮ್ ನಿಮ್ಗೆ ಈ ಬುಕ್ಕಲ್ಲಿ ನೀವು ನೋಡಿದ್ರೆ ಶಿವ ಹೇಳ್ತಾರೆ ಪಾರ್ವತಿಗೆ. ಹ್ಮ್. ಪಾರ್ವತಿ ಇದರಲ್ಲಿ ಇದು ಹೇಗಿದೆ ಅಂತ ಹೇಳಿದ್ರೆ, ಶಿವ ಪಾರ್ವತಿ ಜೂಲದಲ್ಲಿ ಕೂತ್ಕೊಂಡು ಕತೆ ಹೇಳಿದಂಗೆ Okay. ಆ ಶಿವ ತರದ ಪಾರ್ವತಿಗೆ ಎಕ್ಸ್ಪ್ಲೈನ್ ಕತೆ ಹೇಳುವಂತದ್ದು. ಇದು ಪಾರ್ವತಿಗೆ ಹೇಳುದು, ದೇವಾದಿದೇವ ನೀನು ಹೇಳು ಅಂತ. ಇವರು ಆ ತರದ ಒಂದು ಸಂವಾದದಲ್ಲಿ ಇದನ್ನು ಬರೆದಿದ್ದಾರೆ. ಓಕೆ. ಎಲ್ಲ ಇದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಶರೀರ ಹೇಗೆ ಉತ್ಪತ್ತಿಯಾಗಿದೆ, ಈ ಜೀವೋತ್ಪತ್ತಿ ಏನಾಗಿದೆ, ಹ್ಮ್ ವಾಸನೆ ಅಂದ್ರೆ ಏನು. ಹ್ಮ್ ಈಗ ಒಂದು ವಾಸನೆ ಅಂತ ಒಂದು ನಾವು ಇದನ್ನ ಕರಿತೀವಿ. ಹ್ಮ್. ಈಗ ನೀವು ಹುಟ್ಟಿದ್ಯಾಕೆ ಅಂತ ಆಗ ನೀವು ಕೇಳಿದ್ವಿ. ಹೌದು ಹೌದು.
ಈಗ ನೀವು ಹುಟ್ಟಿದ ಯಾಕೆ, ನಿಮಗೆ ಇಂಟ್ರೆಸ್ಟ್ಗಳು ಯಾಕೆ ಬರ್ತದೆ ಒಂದು ಸ್ಪೆಸಿಫಿಕ್ ಇದರಲ್ಲಿ ಅಂತ. ಅಂದ್ರೆ ಇವಾಗ ನೀವು ಇಷ್ಟು ಹೇಳಿದ್ರಲ್ಲೇ ನಾನು ಏನಾದ್ರು ಕನೆಕ್ಟ್ ಮಾಡ್ಕೊಳಕ್ ಆಗ್ತಿದ್ಯಾ ಅಂದ್ರೆ, ನಾನು ಈಗ ಹುಟ್ಟಿದೀನಿ ಸಾಯ್ತೀನಿ, ಏನಕ್ಕೆ ಹುಟ್ಟಿದೀವಿ ಅನ್ನೋ ಪರ್ಪಸ್ ಅಂದ್ರೆ ವಾಸನೆಗೆ, ಅಂದ್ರೆ ನಾನು ಹಿಂದೆ ಏನೋ ಆಗಿದ್ರದ್ದು ಇಲ್ಲಿ ಹೌದು, ಕಂಪ್ಲೀಟ್ ಈಗ ನೀವು- ಮಾಡಕ್ಕೆ ಅಂತ ಹೌದು. ಉದ್ದೇಶ ಇರುತ್ತೆ. ಹೌದು, ನೀವು ಅದರ ಆ ವಾಸನೆಯ ಮೇಲೆ ನೀವು ನಿಮ್ಮ ಇದನ್ನು ಚಾನಲ್ ಅನ್ನ ನೀವು ಇದು ಮಾಡ್ತಾ ಬರ್ತೀರಿ. ಅಂದ್ರೆ ಹಿಂದೆ ಏನೋ ಮಾಡ್ಬೇಕಾಗಿತ್ತು, ಅದು ಕಂಪ್ಲೀಷನ್ಗೆ ಇವಾಗ ನನ್ನ ಇಂಟ್ರೆಸ್ಟ್ ಅಕಾರ್ಡಿಂಗ್ಲಿ ಬರ್ತಾ ಇರುತ್ತೆ ನನಗೆ. ಹೌದು. ಯಾವ್ದೋ ನಿಮ್ಮ- ವಿಷಯದ ಬಗ್ಗೆ ಯಾಕೆ ಹೌದು. ನಂಗೆ ಇಂಟ್ರೆಸ್ಟ್ ನಿಮ್ಗೆ interest ಇರುತ್ತೆ. ಬರ್ತದೆ ಅಂತ ಹೇಳಿದ್ರೆ ಅದು ವಾಸನೆ, ಹಳೇದು. ಪೂರ್ವ ವಾಸನೆ ಅಂತ ಕರಿತೀವಿ. ಓಕೆ ಓಕೆ. ಇದಕ್ಕೂ ಯಂತ್ರ ಮಂತ್ರಕ್ಕೂ ಏನ್ ಸಂಬಂಧ? ಹಾ, ಈಗ ಯಂತ್ರ ಮಂತ್ರದಲ್ಲಿ ಏನಂತ ಹೇಳಿದ್ರೆ, ಯಂತ್ರ ಅಂದ್ರೆ ಇಟ್ಸ್ ಅ ಮೆಮೊರಿ. ಮೆಮರಿ. ಓಕೆ Yes. ಓಕೆ. ಸೊ ನಂಗೆ ಅದು ಲಿಂಕ್ ಮಾಡತ್ತಲ್ಲ. ಹೌದು, ಓಕೆ. ನಿಮ್ಮ ಪೂರ್ವದ್ದು ಏನಿತ್ತು ಅದರದ್ದು ನಾವು ವಾಪಸ್ ಈಗ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಮಗು ಇದೆ, ನೀವೀಗ ನಿಮ್ಗೆ 5 ವರ್ಷದಿಂದ ಕೆಳಗಡೆ ನಿಮ್ಗೆ ಜ್ಞಾಪಕ ಇದೆಯಾ? ಇದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಿಲ್ಲ? ಯಾರಿಗೂ ನೆನಪಿರಲ್ವಾ ಅಥವಾ ಯಾರಿಗಾದ್ರೂ ನೆನಪಿರುತ್ತಾ? ಅವ್ರಿಗೆ ಇರ್ಬೋದು, ಅವ್ರ ತಲೆ ಸ್ವಲ್ಪ ಎಡೌಟ್ ಆಗಿರ್ಬೋದು, ಎಡವಟ್ಟು ಮರ್ತೋಗದಿದ್ರೆ. ಮರ್ತ್ ಹೋಗದಿದ್ರೆ ಎಡವಟ್ಟ. ಹೌದು, ಸೊ ನ್ಯಾಚುರಲಿ ಎಲ್ರು 5 5 ವರ್ಷದ ವರ್ಷದವರೆಗೆ ಕೆಳಗಿಂದು ಜ್ಞಾಪಕ ಇರಬೇಕು. 5 ವರ್ಷದಿಂದ ಮೊದ್ಲಿದೆಯಲ್ಲ ಅದು ಇರೇಸ್ ಆಗ್ಬೇಕು. ಎರೇಸ್ ಆಗ್ಬೇಕು. ಆಗದಿದ್ರೆ ಸೈಕಿಕಲ್ ಆಗಿರ್ತಾರೆ, ಬಸ್ಟ್ ಆಗತ್ತೆ, ಎನರ್ಜಿಗಳು ಬಸ್ಟ್ ಆಗ್ತದೆ, ಲೂಸ್, ಹೈಪರ್ ಆಗಿರ್ತಾರೆ, ಪಿಟ್ಸ್, ಆ ಥರದ್ದು ಮೈ ಮೇಲೆ ಬಂದಂಗೆ ಮಾಡುವಂಥದ್ದು ಇದೆಲ್ಲ ಅದರ. ಓ, ನೀವು ಮೈ ಮೇಲೆ ಬಂದಂಗೆ ಅಂದಾಗ ನನಗೆ ಅನ್ಸ್ತು, ಇವಾಗ ನಾವ್ ಹೇಳ್ತೀವಿ ಯಾರೋ ಮೈ ಮೇಲೆ ದೆವ್ವ ಬಂತು, ಯಾರ್ದೋ ಮೈ ಮೇಲೆ ದೇವ್ರು ಬಂತು ಅಂತ, ಅವ್ರಿಗೆ 5 ವರ್ಷದ ಒಳಗಿನ ನೆನಪಿರುವ ಸಾಧ್ಯತೆಗಳು ಜಾಸ್ತಿ. ಪೂರ್ವ ಜನ್ಮದ್ದು ಮರ್ತೋಗಿರೋದಿಲ್ಲ, ಅದು ವಾಶ್ ಔಟ್ ಆಗ್ಬೇಕು, ಅದು ಇರೇಸ್ ಆಗೋದಿಲ್ಲ. ಈಗ ಯೂಶುವಲಿ ಹೇಗೆ ಅಂತ ಕೇಳಿದ್ರೆ, ಈಗ 5 ವರ್ಷದವರೆಗೆ ಇರೋದಿದೆಯಲ್ಲ ಅದು ಪೂರ್ವ ಜನ್ಮದ ನೆನಪು. ಈಗ ಮೊದಲು ಈಗ ನಿಮ್ಗೆ ಈಗ ನಾನು ಕೇಳುವಂತದ್ದು, ಮಗು ಯಾಕೆ ನಗ್ತದೆ? ನಿಮ್ಮ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ, ಗೊತ್ತಿಲ್ಲ. ಹೌದು, ಅದಕ್ಕೆ ನಗು ಅಂತದಕ್ಕೆ ಯಾವ್ದೊಂದು ಖುಷಿಗೆ ನಗುದು ಯಾವಾಗ? ಸಂತೋಷ ಆದ, ಖುಷಿ ಆದ. ಅದಕ್ಕೆ ಸಂತೋಷದ ಯಾವ್ದು ಬಂತು? ಯಾವ್ದೊಂದು ನೆನಪಿರಬೇಕು ನೋಡಿ, ಸ್ಮೃತಿ ಅಂತ ಕರಿತೀವಿ. ಮನಸ್ಸು, ಚಿತ್ತ, ಅಹಂಕಾರ, ಬುದ್ಧಿ, ಅದಕ್ಕೆ ಈ ಸ್ಮೃತಿ ಅಂತ ಹೇಳುವಂಥದ್ದು ಒಂದಿರುತ್ತೆ. ಅದು ಯಂತ್ರದ ಫಾರ್ಮಲ್ಲಿ ಇರ್ತದೆ. ನಮ್ಮ ಬ್ರೈನಲ್ಲಿ ಒಂದು ಮೆಮರಿ ಇರಬೇಕಲ್ಲ, ಆ ಮೆಮರಿ ಪಾಸ್ಟ್ ಲೈಫಿಂದ ನಮಗೆ ಬಂದಿರ್ತದೆ. ನೀವು ಹುಟ್ಟಬೇಕಾದ್ರೆ ಇದು ಬಂದಿದೆ, ನಿಮ್ಮ DNA ಯಲ್ಲಿ ಇದು ಬರ್ತದೆ. ಸೊ ಅದರ ಎಕ್ಸ್ಪ್ರೆಷನ್ ನಗುನಾ? ಹೌದು, ಅದಕ್ಕೆ ನೆನಪಿರೋದಕ್ಕೆ ಅದು ಮಾತಾಡೋದು, ಅದಕ್ಕೆ ಹಳೆ ಜನ್ಮದ ನೆನಪಿರುತ್ತದೆ, ಅದು ಹಳೆ ಜನ್ಮದ ಇದರಲ್ಲೇ ಇರ್ತದೆ. ಅದು ನಗು ಅಳು ಎರಡೂ ಅದರ ಒಂದು ಎಕ್ಸ್ಪ್ರೆಷನ್. ಅದಕ್ಕೆ ನಗ್ಬೇಕು ಅಂತ ಗೊತ್ತಾಗಿದೆ, ಅದು ಕನ್ಸ್ಕಾಣ್ತದೆ, ಅದು ಕನ್ಸ್ಕಾಣೋದು. ಹೀಗೆ ಒಬ್ಬ ಕನ್ಸ್ಕಾಣಕ್ಕೆ ಹೇಗೆ ಸಾಧ್ಯ? ಮಗ ಅದಕ್ಕೆ ಗೊತ್ತಿಲ್ಲದಿದ್ರೆ, ಈಗ ನಂಗೆ ಹಳತಿದ್ರೆ ಮಾತ್ರ ತಾನೇ ಕನ್ಸ್ಕಾಣುವಂಥದ್ದು. ಕರೆಕ್ಟ್. ನಂಗೇನು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ ಅದನ್ನ ನಾನು ಕನ್ಸ್ಕೊಳ್ಬಹುದು. ನನಗೆ ಏನು ಗೊತ್ತಿಲ್ಲ, ನೀವು ಫಸ್ಟ್ ಮೊಬೈಲ್ ತಗೊಬಂದು ಕೂರ್ಸಿರೋದು ಮೊಬೈಲ್ ವರ್ಕ್ ಮಾಡ್ತದೆ ಇಲ್ಲ, ವಯಸ್ಸು ಹಾಕ್ಬೇಕು ಅದಕ್ಕೆ. ಆ ವಯಸ್ಸು ಯಾವುದು? ಹಳೆ ಜನ್ಮದ್ದು. ಹೌದು, ಪೂರ್ವ ಜನ್ಮದ ಸ್ಮೃತಿ ಅದು. ಸೊ ಅದು ವರ್ಷಗಳು ಕಳೆದಂಗ್ ಅದು ಎರೇಸ್ ಆಗಿ ಅದು ಮರೆತೋಗ್ತದೆ. ಈ ಇದರಲ್ಲಿ ಏನ್ ಬರ್ತದೆ ಅಂತ ಕೇಳಿದ್ರೆ, ಅದ್ರ ಬಗ್ಗೆ ಇದರಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ತಾಯಿ ಸೂತಿಕ ಇದರಲ್ಲಿ ಇದು ಬರಬೇಕಾದ್ರೆ, ಆ ಸೂತಿಕ ವಾಯುವಲ್ಲಿ ಕೆಳಗಡೆ ಬರಬೇಕಾದ್ರೆ ಮರ್ತೋಗ್ತದೆ ಅಂತ. ಇದರಲ್ಲಿ ಬರುವಂಥದ್ದು ಹುಟ್ಟಬೇಕಾದ್ರೆ ಫಸ್ಟ್ ತಂಬು ಹುಟ್ಟುತ್ತದೆ ಅಂತ. ಹೌದು, ಆಮೇಲೆ ನಮ್ಗೆ ಎಲ್ಲ ಡೆವಲಪ್ ಆಗುವಂಥದ್ದು. ಅದಕ್ಕೆ ತಂಬು ಇಂಪ್ರೆಷನ್ ಮೇಲೆ ನಿಮ್ಮ ಜಾತಕ ಬರೆದಿರ್ತದೆ. 3-4 ಟೈಪ್ ಇದು ಶಾಸ್ತ್ರಗಳು ಅಂತ ಇದೆ. ಈಗ ಅಗಸ್ತ್ಯರದ್ದು ತುಲ್ಯ ಶಾಸ್ತ್ರ ಅಂತ ಇದೆ, ವಾಸಿಷ್ಠರದ್ದು ಇದೆ, ನೆಕ್ಸ್ಟ್ ಭೃಗು, ಆ ಥರ ಇವರದ್ದು ಕೆಲವು ನಿಮ್ಗೆ ನಾಡಿಗಳು ಅಂತ ಅದನ್ನ ತೆಗಿತಾರೆ. ಅದರಲ್ಲಿ ನಿಮ್ಮ ಹೆಸರು ಬೇಕಾದ್ರೆ ಹೇಳ್ತಾರೆ. ಅಂದ್ರೆ ಈಗ ನೀವು ರೂಪಶ್ರೀ,
ನಿಮ್ಮ ತಂದೆ ಇದ್ರೆ ತಂದೆ ಹೆಸರು ಹೇಳ್ತಾರೆ, ನಿಮ್ಮ ತಾಯಿ ಯಾರು ಅಂತ ಹೇಳ್ತಾರೆ, ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಗಂಡನ ಹೆಸರು ಹೇಳ್ತಾರೆ. ಯಾವ ಹಿನ್ನೆಲೆ ಗೊತ್ತಿಲ್ದಲೆ ಅದೇನು ಇದೇ ಬೇಕಂತಿಲ್ಲ. ತಮ್ಮ ನೋಡಿ ಹೇಳ್ತಾರೆ. ತಂಬು ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಹೇಳಿದ್ರೆ ಅಥವಾ ಅಂದಾಜಿಗೆ ಹೇಳಿದ್ರು ಸಾಕು. ಸಾಧಾರಣ ಇಷ್ಟು ವರ್ಷದ ನಿಮ್ಗೆ ಏಜ್ ಅಂತ ಹಾಕಿದ್ರೆ ಅಲ್ಲಿ ನಿಮ್ಮದು ತೆಗಿಬೇಕು. ಫಸ್ಟ್ ನಿಮ್ಮ ಇದನ್ನ ಅವರು ಅಲ್ಲಿ ಒಂದು ಟ್ಯಾಲಿ ಮಾಡ್ತಾ ಹೋಗ್ತಾರೆ. ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈಗ ನಿಮ್ಮ ತಂದೆ ಹೆಸರಲ್ಲಿ ಈ ಹೆಸರು ಇದೆಯಾ ದೇವರಿಗೆ, ಆ ಹೆಸರು ದೇವ್ರ ಹೆಸರ, ನದಿ ಹೆಸರ, ಆ ತರ ಕೇಳ್ಕೊಂಡು ಬರ್ತಾರೆ. ಅಲ್ಲಿ ಲಾಸ್ಟ್ಗೆ ನಿಮ್ಮ ಹೆಸರು ಬರಬೇಕು. ಕರೆಕ್ಟ್ ಈ 3-4 ಹೆಸರು ಹೇಳಿದ ನಂತರ, ರೂಪಶ್ರೀ ಅಂತ ಕರೆಕ್ಟ್ ಆಗಿ ಹೇಳಿದ ನಂತರ ನಿಮ್ಮ ಆಮೇಲೆ ನಿಮ್ಮ ಇನ್ನೊಂದು ಇದನ್ನು ತೆಗೆದುಬಿಟ್ಟು ನಿಮ್ಮ ಇದನ್ನು ಕಂಪ್ಲೀಟ್ ಹೇಳಕ್ ಬರ್ತದೆ. ಈ ವಿದ್ಯೆಗಳು ನಿಜವಾಗ್ಲೂ ಇದ್ರ ಬಗ್ಗೆನೂ ಎಷ್ಟೋ ಅನುಮಾನಗಳಿರತ್ತೆ, ಭಯ ಇರತ್ತೆ. ಎಷ್ಟು ಮಾತ್ರ ಅದು ಸತ್ಯ, ಈ ವಿದ್ಯೆ ನಿಜವಾಗ್ಲೂ ಇದೆಯಾ ಅನ್ನುವ ಡೌಟ್ಗಳು ಬರುತ್ತೆ. ಇದೆಲ್ಲ ನಮ್ಮ ಭಾರತೀಯ ಕಲೆಗಳ ವಿದ್ಯೆಗಳೇ. ಹೌದು. ಇದನ್ನ ನಿಮ್ಮ ತಾಳಗರಿ ಗ್ರಂಥದಲ್ಲಿ ನೀವು ತಾಳಗರಿಯಲ್ಲಿ ನಿಮ್ಮದನ್ನ ಬರೆದಿರ್ತಾರೆ. ತಾಳಗರಿಯಲ್ಲಿ ಬರೆದಿರ್ತಾರೆ. ಅದನ್ನು ಓದ್ತಾನೆ ಒಬ್ಬ ಅಷ್ಟೇ. ಅವನು ಓದೋಕ್ ಮಾತ್ರ ಬರೋದು. ಅಂದ್ರೆ ಎಲ್ಲ ಲಿಖಿತ ಬರೆದಿರೋದು. ಇವತ್ತಿನ ನಮ್ಗೆ ಎಲ್ಲಾ ಪ್ರಶ್ನೆಗಳು ಉತ್ತರ ಇದೆಯಾ ಹಾಗಿದ್ರೆ ಇದೆಲ್ಲ ಪುರಾಣಗಳಲ್ಲಿ ಎಲ್ಲ ಇದಕ್ಕೂ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಎರಡು ನಾವು ನೋಡ್ಬೇಕಾದಿರುತ್ತದೆ. ನಾವು ಏನ್ ಮಾಡ್ತೀವಿ, ನಮ್ಗೆ ಸಮಯ, ನಾವು ಟೈಮ್ ಅಂಡ್ ಸ್ಪೇಸ್ ಇದೆಯಲ್ಲ, ನಾವು ಅದರಲ್ಲಿ ಟ್ರಾವೆಲ್ ಮಾಡ್ತೀವಿ. ಯೋಗಿಗಳಿಗೆ ಅದಿಲ್ಲ. ಈಗ ನಾವು ದೇವ್ರಂತ ಯಾರನ್ನು ಕರಿತೀವ, ಅದು ಒಂದು ಐಡೆಂಟಿಟಿ, ಆ ತರದ್ದು ಒಂದು ಇದಿದೆ. ಅದಕ್ಕೆ ಟೈಮ್ ಮತ್ತೆ ಸ್ಪೇಸ್ ಇಲ್ಲ. ಇಲ್ಲ. ಕಾಲಾತೀತರು ಅಂತ ನಾವು ಅವ್ರನ್ನ ಕರಿಬೇಕಾಗತ್ತೆ. ನಮ್ಮ ಕನ್ನಡದಲ್ಲಿ ಕರಿತಿದ್ರೆ ಅವ್ರನ್ನ ಕಾಲಾತೀತರು ಅಂತ ಕರಿಬೇಕು. ಮನುಷ್ಯ ಕಾಲಾತೀತ ಇದಕ್ಕೆ ಎತ್ತಿದಾಗ ಅವನಿಗೆ ಭವಿಷ್ಯ ಇಲ್ಲ, ಇದು ಇಲ್ಲ, ಇದು ಇಲ್ಲ, ಎಲ್ಲ ಅವನು ಹೇಳ್ತಾ ಬರ್ತಾನೆ. ಆ ಸ್ಥಿತಿಯಲ್ಲಿ ಅವ್ರು ಬರೆದಿರ್ತಾರೆ. ಅದನ್ನ ತುಲ್ಯನಾಡಿ ಅಂತ ಅಗಸ್ತ್ಯರ ಇದರಲ್ಲಿ ತುಲ್ಯನಾಡಿ ಅಂತ ಕರೀತಾರೆ. ಕಂಪ್ಲೀಟ್ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೇಳ್ತದೆ. ಈಗ ನೀವು ಇದನ್ನೆಲ್ಲ ಹೇಳ್ತಾ ಹೇಳ್ತಾ ನನಗೆ ಒಂದು ಏನೋ ಕನೆಕ್ಟ್ ಮಾಡಬಹುದಾ ಅಂತ ಒಂದು ಫಿಲಮ್ ಇದೆ, ಏಟು ಎದುರೇಟು ಅಂತ. ಅದರಲ್ಲಿ 2 ಕ್ಯಾರೆಕ್ಟರ್, ಒಂದು ಹೀರೋ ಕ್ಯಾರೆಕ್ಟರ್, ಒಂದು ವಿಲನ್ ಕ್ಯಾರೆಕ್ಟರ್. ಇಬ್ರು ಬೇರೆ ಬೇರೆ ವಿದ್ಯೆನ ಸಾಧಿಸ್ತಾ ಇರ್ತಾರೆ. ಅಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಏನೋ ಪ್ರಹಾರ ಮಾಡ್ಲಿಕ್ಕೋ ಅಥವಾ ವಿನ್ನೋವರ್ ಅಂತ ಹೇಳ್ತೀವಿ ಗೆಲ್ಲಲಿಕ್ಕೆ. ನೆಗೆಟಿವ್ ವಿಲನ್ ಅಂತ ಏನ್ ಹೇಳ್ತೀವಿ, ಅವ್ರು ಒಂದು ತಂತ್ರ ಸಾಧನೆ, ಒಂದು ದೇವಿ ಶಕ್ತಿನ ಆರಾಧನೆ ಮಾಡ್ತಿರ್ತಾರೆ. ಹೀರೋ ಕ್ಯಾರೆಕ್ಟರ್ ಅಲ್ಲಿ ಶ್ರೀನಾಥ್ ಅವರು ಇದ್ದಾರೆ. ಅವರು ಆಂಜನೇಯಂದೇನೋ ಯಂತ್ರ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಸೊ ಎರಡೂ ವಿದ್ಯೆಗಳೇ. ಎರಡು ಇದೇನೆ. ಹೌದು, ಎರಡು ತಂತ್ರಕ್ಕೆ ಸಂಬಂಧಪಟ್ಟಿದೆ. ಅದನ್ನೇ ಕೇಳಕ್ ಹೋದ. ತಂತ್ರ, ಮಂತ್ರ, ಮಾಠ, ಮಂತ್ರಕ್ಕೆ ಸಂಬಂಧಪಟ್ಟ ಒಬ್ಬ ತಾಂತ್ರಿಕ ಸಾಧಕ ಆಗಿರ್ತಾನೆ. ಸಾತ್ವಿಕ, ಒಬ್ಬ ಸಾತ್ವಿಕ. ನೀವು ಶ್ರೀನಾಥ್ ಅಂತ ನೀವು ಹೀರೋ ಅಂತ ಏನ್ ಕರಿತೇವ, ಅದು ಸಾತ್ವಿಕ. ಇದರಲ್ಲಿ ನೀವು ತಮಸ್ಸು, ರಜಸ್ಸು ಅಂತ ಆತರ ನೀವು ತಾಮಸಿಕ ಗುಣಕ್ಕೆ ಹೋದ್ರೆ ಅದರಲ್ಲಿ ಅದನ್ನ ನೀವು ನೆಗೆಟಿವ್ ತಕೊಂಡು ಹೋಗ್ಬೋದು. ಇದನ್ನ ನೀವು ಇದರಲ್ಲಿ ನೆಗೆಟಿವ್ ಅನ್ನು ಇದು ಮಾಡ್ಕೋಬಹುದು. ಮಾಡ್ಯುಲೇಷನ್, ಇಟ್ ಇಸ್ ನಥಿಂಗ್ ಬಟ್ ಈ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ನೀವೊಂದು ಫ್ರೀಕ್ವೆನ್ಸಿ ಇರ್ತದೆ ಅಂತ ಇಟ್ಕೊಳ್ಳಿ, ಆ ಫ್ರೀಕ್ವೆನ್ಸಿ ನೀವು ಮಾಡ್ಯುಲೇಟ್ ಮಾಡಬಹುದು. ನೀವು ಜಾಸ್ತಿ ಮಾಡಿದಾಗ ಅದು ಫ್ರೀಕ್ವೆನ್ಸಿ ನೆಗೆಟಿವ್ ಹೋಗ್ತದೆ. ಕಾಮ್ ಮಾಡಿದರೆ ಅದು ಸಾತ್ವಿಕ. ಇದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಸಾತ್ವಿಕ ಮಾಡುವನಿಗೆ ಅವ ಇನ್ನೊಬ್ಬರಿಗೆ ಒಳ್ಳೇದಕ್ಕೆ ಮಾಡ್ತಾನೆ. ಗೊತ್ತಾಯ್ತು. ತಾಮಸ ಗುಣ ಇದ್ರೆ ಡಿಸ್ಟ್ರಕ್ಟಿವ್. ಇದು ಈಗ ವರ್ಲ್ಡ್ ವಾರ್ ಆಗ್ತಾ ಇದೆಯಲ್ಲ, ಇದು ತಾಮಸ ಗುಣದಲ್ಲಿ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಅಗಸ್ತ್ಯರದ್ದು ಒಂದು ಸ್ಟೇಟ್ಮೆಂಟ್ ಇದೆ. 2 ಜನ ಈಗೋಯಿಸ್ಟ್ಗಳು ಜೀವನಾಡಿ ಅಂತ ಹೇಳುವಂತ ಒಂದು ಇದಿದೆ. ಈಗ ನೀವು ಏನಾಗ್ತದೆ ಅಂತ ಈಗ ಕೇಳ್ಬೋದು. ಈಗ ಏನಾಗ್ತದೆ ಅಂತ ಕೇಳಿದ್ರೆ ಇದರಲ್ಲಿ ಜೀವನಾಡಿ ಅಂತ ಒಂದು ಕ್ವಶನ್ ಇದೆ. ಅಲ್ಲಿ ನೀವು ಕ್ವಶನ್ ಕೇಳಬಹುದು. ಯು ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್ ಅಗಸ್ತ್ಯ even today. Yes. ಅಂದ್ರೆ he is there. Yes, you have to say it is he is there. ಈಗ ಯುದ್ಧ ಆಗ್ತಾ ಇದೆ, ಇಬ್ರು ಈಗೂ ಇದರಿಂದಾಗಿ ಯುದ್ಧ ಆಗ್ತಾ ಇದೆ ಅಂತ ಒಂದು ಇದೇ ಸ್ಟೇಟ್ಮೆಂಟ್ ಬಂದಿರೋದು. ಅಗಸ್ತ್ಯರು ಹೇಳಿದ್ದಾರೆ. ಇದು ಇದೆ ನನ್ನ ಹತ್ರ, ಬೇಕಾದ್ರೆ ಇದೆ ಪ್ರೂಫ್ ಇದೆ ನನ್ನ ಹತ್ರ ಇದೆ. ಈಗ ನೀವು ಅದನ್ನು ತೆಗೆದ್ರೆ ಯಾರೋ ಒಬ್ಬ ಕೇಳಿದ್ದಕ್ಕೆ ಹಾಗೆ ಬಂದಿದೆ. 2 ಜನ ಈಗೋಯಿಸ್ಟ್ಗಳು ಇದಾಗ್ತದೆ, ಇದು ಯುದ್ಧ ಇದಾಗ್ತದೆ ಅಂತ ಬಂದಿದೆ. ಯಾವುದು
ಈಗ ನಿಮ್ಗೆ ಯುದ್ಧ ಯಾವಾಗ ನಿಲ್ತದೆ ಅಂತ, ಈಗ ನಾಳೆ ನಿಲ್ತದೆ ಅಂತ ಟ್ರಂಪ್ ಹೇಳ್ತಾನೆ. 3 ದಿವಸದಲ್ಲಿ ನಿಲ್ತದೆ, 4 ದಿವಸದಲ್ಲಿ ನಿಲ್ತದೆ ಅಂತ. ಈಗ 30 ದಿವಸ ಆಯ್ತು ಇವತ್ತಿಗೆ. ಇದು 6 ತಿಂಗಳಿಂದ ಮೇಲೆ ಹೋಗ್ಬೋದು ಅಂತ ಹೇಳುವಂಥದ್ದು ಅಗಸ್ತ್ಯರು ಹೇಳ್ತಾರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಯಂತ್ರ ಮಂತ್ರ ತಂತ್ರ ಸಾಧನೆ ಅನ್ನೋದು ಬ್ರೈನ್ ಆಕ್ಟಿವೇಶನ್. ಬಟ್ ಈ ನೆಗೆಟಿವ್ ಅಂತ ಹೇಳಿದ್ರಲ್ಲ, ಅದು ಬ್ಲಾಕೇಜಿಂಗ್, ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಡಿಸ್ಟ್ರಕ್ಟಿವ್ ಕೆಲಸಗಳಿಗೆ. ಈಗ ಏನಾಗುತ್ತೆ ಅಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ಸ್ಥಿರತೆ ಇಲ್ಲದಿದ್ರೆ ಬ್ರೈನ್ ಇದು, ನೀವು ಈಗ ನಮ್ಮ ಬ್ರೈನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಆ ಬ್ರೈನ್ ಅನ್ನು ನಮಗೆ ಕೆಲಸ ಮಾಡಕ್ ಆಗದಿದ್ದಾಗ ಯು ಕ್ಯಾನ್ ಗೋ ಟು ಎ ಶೂನ್ಯ ಆಲ್ಸೋ. ಒಂದು ಪೂರ್ಣ ಒಂದು ಶೂನ್ಯ. ಆಗ ಹೇಳಿದೆ ನಾನು, ಒಂದು ಪೂರ್ಣ ಒಂದು ಶೂನ್ಯ ಅಂತ. ಈ ಶೂನ್ಯ ಆದಾಗ ಇಟ್ ಈಸ್ ಎ ಬ್ಲಾಂಕ್, ಮೈಂಡ್ ಬ್ಲಾಂಕ್ ಆಯ್ತು. ವೆನ್ ಯುವರ್ ಮೈಂಡ್ ಇಸ್ ಬ್ಲಾಂಕ್, ಸಮಥಿಂಗ್ ವಿಲ್ ಎಂಟರ್ ದೇರ್. ಪೂರ್ಣ ಆದ್ರೆ ಅದು ಬರೋದಿಲ್ಲ, ಅದು ಫುಲ್ ಆಗ್ಬಿಟ್ಟಿರುತ್ತೆ. ಹೌದು, ಅದು ಬೇಕಾದ್ರೆ ತಗತ್ತದೆ, ಬೇಡದಿದ್ರೆ ಬಿಡ್ಬೋದು. ಆಗ ಅಥವಾ ಸಣ್ಣದಿದ್ದು ಅದಕ್ಕೆ ಬರೋದೇ ಇಲ್ಲ, ಆ ಫ್ರೀಕ್ವೆನ್ಸಿ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಈಗ ನೀವು ಯಾವಾಗ ಒಬ್ರ ಹತ್ರ ನೀವು ಮಾತಾಡ್ತೀರಿ ಅಂದ್ರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಮಾತ್ರ ಮಾತಾಡ್ತೀರಿ. ಕರೆಕ್ಟ್. ಇನ್ನೊಂದ್ರೆ ಆ ಮನುಷ್ಯ ಹತ್ರ ನೀವು ಮಾತಾಡ್ಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಹೌದು ಹೌದು. ಅದ್ಯಾಕೆ? ಇವಾಗ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ, ಕರೆಕ್ಟ್ ಅಲ್ವಾ, ನಂಗೂ ಹೀಗ ಅನ್ಸಿತ್ತಲ್ವೋ, ಅದು ಇದಕ್ಕೆ ಇರ್ಬೇಕು ಅಂತ ಈಗ ಅನ್ಸುತ್ತೆ ಕೆಲವು ಸಂದರ್ಭಗಳಿಗೆ. ನಾವು ಅದನ್ನ ನಮ್ಮ ಸಾಮಾನ್ಯ ಆಡು ಭಾಷೆಯಲ್ಲಿ ಅದನ್ನ 6th ಸೆನ್ಸ್ ಅಂತ ಕರೀತೀವಿ. ಕರೆಕ್ಟ್. ಆ 6th ಸೆನ್ಸ್, ಈಗ ಅವನ ಹತ್ರ ಮಾತಾಡದೆ ಬೇಡ ಅಂತ ಯಾಕೆ ಆಗಿತ್ತು ನಿಮಗೆ? ಅದು ದೇವರಿಗೆ ಗೊತ್ತು. ಹೌದು, ನಮ್ಗೆ ಅಷ್ಟೇ, ನಮಗೆ ಗೊತ್ತಿಲ್ಲ. ಸೊ ನಿಮ್ಮೆದ್ರು ಕೂತು ನನಗೆ ನೀವು ಕೇಳ್ತಾರೋ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ವಲ್ಲ ಅನಿಸ್ತಾ ಇದೆ. ಹೌದಾ? ಯಾಕೆ ಅಂತ ಕೇಳಿದ್ರೆ ಅದು ಆ ತರದ್ದು. ಈಗ ನೀವು ನಾನೀಗ ಯೋಚನೆ ಮಾಡುವ ದಾಟಿಲಿ ಇದೆಯಲ್ಲ, ನೀವು ಇದನ್ನ ಯೋಚನೆ ಮಾಡಿಲ್ಲ. ಹೌದು, ಮಾಡೇ ಇಲ್ಲ. ಮಗು ಯಾಕೆ ನಗುತ್ತೆ, ಯಾಕೆ ಕನ್ಸು ಕಾಣುತ್ತಾ, ಇದೆಲ್ಲ ಈ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಉತ್ತರ. ಹೌದಾಗಿದ್ರೆ ಈಗ ಮೊದಲಿಗೆ ಇಲ್ಲದಿದ್ರೆ, ಸ್ಮೃತಿ ಇಲ್ಲದಿದ್ರೆ ಅದು ನಗಕ್ ಸಾಧ್ಯ ಇದೆಯಾ? ನಾ ಕೇಳ್ತಾ ಇರೋದು ಅದು. ಸ್ಮೃತಿ ಅಂದ್ರೆ ಗೊತ್ತಾಯ್ತು ಏನಂತ? ಗೊತ್ತಾಯ್ತು. ನೆನಪಿದೆ. ಈಗ ಮೊದಲಿದ್ದು ಹಳೆ ಇದ್ರದ್ದು ನೆನಪಿಟ್ಕೊಳ್ಳೋದಕ್ಕೆ ಸ್ಮೃತಿ ಅಂತ. ಕರೆಕ್ಟ್. ಈಗ ನಗಬೇಕು ಅಂತ ಹೇಳಿದ್ರೆ ಸ್ಮೃತಿ ಇರ್ಬೇಕಲ್ವಾ? ಅದು ಎಲ್ಲಿಂದ ಬಂತು? ಆ ಕೊಟ್ಟದ್ದು ಯಾರು? ಅದು ಸಬ್ಕಾನ್ಶಿಯಸ್ ಮೈಂಡ್. It is nothing but your subconscious mind. Everything is stored in the subconscious mind. What you have to do is, you have to tap that subconscious mind. That is what Tantra does. A Tantric can do that one. Tapping of their subconscious mind. ಈಗ ಒಬ್ಬ ತಾಂತ್ರಿಕ್ ಏನ್ ಮಾಡ್ತಾರೆ? ಯಾರೋ ಒಬ್ರು ತಾಂತ್ರಿಕ್ ಹತ್ರ ಹೋದ್ರೆ, ಇಲ್ಲಿ ತಾಂತ್ರಿಕ್ ಅಂದ್ರೆ ಎರಡೇ ಕಾಣ್ತದೆ. ಒಬ್ಬ ನಮ್ಮಲ್ಲಿ ಈಗ ಯೂಶುವಲಿ ತಾಂತ್ರಿಕ ಅಂತ ಹೇಳಿದ ಕೂಡ ಈಗ ಅಗೋರಿಗಳು ಅವರು ಇವ್ರ ಹತ್ರ ಆ ಒಂದು ಇದು ಬರುತ್ತೆ. ಕರೆಕ್ಟ್. ಹೌದು. ಯೂಶುವಲಿ ಏನಂತೀನಿ, ತಾಂತ್ರಿಕ ಅಂತ ಎಲ್ರಿಗೆ ಹೆದರಿಕೆ ಆಗ್ಬಿಡುತ್ತೆ. ಇದರಲ್ಲಿ 2 ಟೈಪ್ ಇರ್ತದೆ. 2 ಅಲ್ಲ, 3 ಟೈಪೇ ಇದೆ. ಸಾತ್ವಿಕ, ಸತ್ವ, ರಜಸ್, ತಮಸ್. ಈ 3 ಟೈಪ್ ಅಲ್ಲಿ ಇದನ್ನ ಸಾಧನೆ ಮಾಡಬಹುದು. ಈ ಸತ್ವ ಇದರಲ್ಲಿ ಇದು ಮಾಡಿದ್ರೆ ಶ್ರೀನಾಥ್ ಆಗ್ತಾರೆ. ಓಕೆ. ಈ ಪಿಕ್ಚರ್ ರೆಫರೆನ್ಸ್ ಕೊಟ್ಟನಲ್ಲ, ಅದು ಸಾತ್ವಿಕವಾಗಿ. ತಮಸ್ಸು ಗುಣದಲ್ಲಿ ಮಾಡಿದ್ರೆ ನೀವು ಇನ್ನೊಂದು ಹೇಳಿದ್ರಲ್ಲ, ಯಾರೋ ನೆಗೆಟಿವ್ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಅವ್ರು ಅದನ್ನ ಮಾಡ್ತಾ ಇರ್ತಾರೆ ಯೂಶುವಲಿ. ಇದು ಎಲ್ಲ ಹೇಗೆ ಅಂತ ಕೇಳಿದ್ರೆ ತಂತ್ರ ಸಾಧನೆ ಅದರಲ್ಲಿ ಹೇಳಿದೆ. ಅದ್ರಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ಈ ತಮಸ್ಸು ಗುಣದಲ್ಲಿ ಇದ್ದಾಗ ಮನುಷ್ಯನ ಮನಸ್ಸಿದೆಯಲ್ಲ ತಿರುಗುತ್ತೆ, ಅವನು ದುರಾಸೆ ಬಂದ್ಬಿಡುತ್ತದೆ. ಸತ್ವಗುಣ ಅದರದ್ದು ಪವರ್ ಬಾರಿ ಸ್ಪೀಡ್. ಅದು ಯಾವುದು? ತಂತ್ರದ್ದು ಅಲ್ಲ. ತಮಸ್ಸು ಗುಣದಲ್ಲಿ ರಜಸ್ ಮತ್ತೆ ಇದರಲ್ಲಿ 3 ಈಗ ಗುಣಗಳಿದೆ ನೋಡಿ, ಸತ್ವ, ರಜಸ್, ತಮಸ. ಈ ತಾಮಸ ಗುಣದಲ್ಲಿ ನಿಮ್ಗೆ ರಿಸಲ್ಟ್ ಫಾಸ್ಟ್ ಇರ್ತದೆ. ಅಂದ್ರೆ ಟಾಪಿಗೆ ಹೋಗೋದಿಲ್ಲ, ಬಟ್ ಫಾಸ್ಟ್ ಆಗಿ ಹೋಗ್ತದೆ. 1-2 ಬಾರಿ ಸ್ಪೀಡ್ ಅಲ್ಲಿ ಹೋಗ್ತದೆ. ಓಕೆ. ಮೇಲೆ ಜಾಸ್ತಿ ಹೋಗೋದಿಲ್ಲ, 1-2 ಸ್ಪೀಡ್ ಆಗಿ ಹೋಗ್ತದೆ. ಈ 1-2 ಹೋದಾಗ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಚಕ್ರಗಳು ಆಕ್ಟಿವೇಶನ್ ಸ್ಟಾರ್ಟ್ ಆದ್ರೆ ಈಗ ನಿಮ್ಗೆ ಏನಂದ್ರೆ ಮೂಲಾಧಾರದಿಂದ ಸ್ಟಾರ್ಟ್ ಮಾಡುವಂಥದ್ದು. ಎಲ್ಲ ಇದರಲ್ಲಿ ಹೇಗೆಂದ್ರೆ ಮೂಲಾಧಾರ ಚಕ್ರಗಳು. ಮೂಲಾಧಾರ ಅಂದ್ರೆ ಸ್ಪೈನಲ್ ಕಾರ್ಡ್ನ ಎಂಡ್, ಅದನ್ನ ಆಕ್ಟಿವೇಟ್ ಮಾಡುವಂಥದ್ದು. ಈಗ ಅದರಲ್ಲಿ ಆಕ್ಟಿವೇಟ್ ಮಾಡೋಕ್ಕೆ 1001 ಮೆಥಡ್ಗಳು ಇರ್ಬೋದು ಇಂಡಿಯಾದಲ್ಲಿ. ಅದಕ್ಕೆ ಇಂಡಿಯಾಕ್ಕೆ ಎಲ್ಲ ಯೋಗಗಳಿಗೆ ಇಂಡಿಯಾಕ್ಕೆ ಬರ್ತಾ ಇರ್ತಾರೆ ಫಾರಿನ್. ನಮಗೆ ಇದ್ದವರಿಗೆ ನಮ್ಗೆ ಅರ್ಥ ಆಗೋದಿಲ್ಲ ಇದು.
ಅವ್ರಿಗೆ ಏನೋ ಒಂದು ವಿಶೇಷ ಇದೆ ಇಲ್ಲಿ ಮನುಷ್ಯನ ಹತ್ರ ಇವ್ರಿರ್ತಾರೆ ಅಂತ ಅವ್ರಿಗೆ ಒಂದು ಇದು ಗೊತ್ತಾಗಿದೆ. ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಥವಾ ಮರ್ತೋಗಿದ್ದೀವಿ. ಹ್ಮ್ ಅದು ಮೆಕ್ಯಾಲೆ ಪದ್ಧತಿ ಇರ್ಬೋದು, ಇದರಿಂದ ಇರ್ಬೋದು, ಅಥವಾ ನಮ್ಗೆ ಅದ್ರ ಬಗ್ಗೆ ಕೀಳರಿಮೆನೂ ಇರ್ಬೋದು. ಕೀಳರಿಮೆ ನಮ್ಮ ಬಗ್ಗೆ ನಮಗೆ ಒಂದು ಇಂಟ್ರೆಸ್ಟ್ ಇಲ್ಲದಿರೋದು. ಹೌದು, ಹಿತ್ಲೆ ಗಿಡ ಮದ್ದಲ್ಲ ಅಂತೀವಲ್ಲ ಹಾಗೆ. ಹಾಗಾಗಿ ಇದು ಅವ್ರು ಬರ್ತಾ ಇರ್ತಾರೆ, ಈಗಲೂ ಬರ್ತಾ ಇರ್ತಾರೆ ನೋಡಿ. ಅವರು ತುಂಬ ಜಾಸ್ತಿಯಾಗಿ ಇದನ್ನು ಮಾಡ್ತಾರೆ. ಈಗ ನಮ್ಮ ಅರ್ಧಕ್ಕರ್ಧ ಶಾಸ್ತ್ರಿಗಳು ಜರ್ಮನಿಯಲ್ಲಿದೆ. ತಾಳಗರಿ ಗ್ರಂಥಗಳು ಇತ್ತು, ಎಷ್ಟೋ ಇತ್ತು. ಅದರಲ್ಲಿ ಈಗ ಅರ್ಧಕ್ಕರ್ಧ ತಗೊಂಡೋಗಿದ್ದಾರೆ, ಸುಟ್ಟಾಕಿದ್ದಾರೆ. ಸುಮಾರು ಮುಳುಗಿ ಹೋಗಿದೆ ಅಂತ ಬರ್ತದೆ. ಶ್ರೀಲಂಕಾದ ಹತ್ರ ಒಂದು ದ್ವೀಪ ಇತ್ತು, ಅದು ಮುಳುಗಿ ಹೋಗಿದೆ ಅಂತ ಬರ್ತದೆ. ಒಂದು ಅಲ್ಲೂ ಇತ್ತು. ಹೌದು, ಅಲ್ಲಿ ಅದನ್ನ ಸ್ಟೋರ್ ಮಾಡಿದ್ರು, ಅವಾಗ ಅದನ್ನ ಅದು ಮುಳುಗಿ ಹೋಯ್ತು ಅಂತ ಬರ್ತದೆ. ಈಗ ನನ್ಗೆ ಹೇಗೆ ಅಂತ ಕೇಳಿದ್ರೆ, ಈಗ ಕೆಲವೀಗ ಫಾರ್ ಎಕ್ಸಾಂಪಲ್ ಈಗ ರಾವಣ, ನಿಮ್ಮ ಲೆಕ್ಕದಲ್ಲಿ ರಾವಣ ಇದ್ದಾರಾ ಇಲ್ವಾ? ಎಲ್ಲಿದ್ದಾರೆ? ಇಲ್ಲ. ಅಂದ್ರೆ ಅದೊಂದು ಕಾಲ್ಪನಿಕ ಅಂತ ನಿಮ್ಮ ಲೆಕ್ಕ ಅಲ್ವಾ? ಕಾಲ್ಪನಿಕ ಅಂತ ಇರ್ಬೋದು, ಅಥವಾ ಅದೊಂದು ಮುಗಿದು ಹೋದ ಒಂದು ಅಧ್ಯಾಯ. ಇದ್ರು ಹೋದ್ರು. ಅದೇ ಅವ್ರು ಇದಾರ ಇಲ್ವಾ, ಇದ್ರೋ ಇಲ್ವಾ ಅಂತ ಹೇಳುವಂತದ್ದು ಅದು ಬಂದು ಬರುತ್ತೆ. ದೊಡ್ಡ ಕ್ವಶನ್ ಮಾರ್ಕ್. ಹೌದು ಹೌದು. ಆದ್ರೆ ಇವತ್ತು ನಿಮ್ಗೆ ರೆಫರೆನ್ಸ್ಗಳಿದೆ. ಲಂಕಾಧಿಪತಿ ರಾವಣ ವಿರಚಿತ ಅಂತ ಬುಕ್ಗಳಿದೆ. ನನ್ನ ಹತ್ರ ಒಂದು ಬುಕ್ ಇದೆ, ನಾಡಿ ಭವಿಷ್ಯ ಬಗ್ಗೆ, ಪಲ್ಸ್ ರೀಡಿಂಗ್ ಅಂತ. ಇಲ್ಲಿ ಹೀಗೆ ಇಟ್ಟುಕೊಂಡು ಪಲ್ಸ್ ರೀಡಿಂಗ್ ಬಗ್ಗೆ ನಾಡಿ ಇದು ರಾವಣ. ಇನ್ನೊಂದು ಮರ್ಮ ಚಿಕಿತ್ಸೆ ಬಗ್ಗೆ ರಾವಣಂದಿದೆ. ರಾವಣನಿಗೆ 64 ವಿದ್ಯೆ ಗೊತ್ತಿತ್ತು, ಸಕಲ ವಿದ್ಯಾ ಪಾರಂಗತ ಅಂತ ಹೇಳ್ತಾರೆ. ನಾವು ಈಗಿನ ನಮ್ಮ ಪರಿಚಯದಲ್ಲಿ ಈಗ ನಮ್ಮ ಈ ಸ್ಥಿತಿಯು ರಾವಣನ ನಮ್ಗೆ ಏನ್ ಗೊತ್ತಿದೆ ಅಷ್ಟೇ ನಮ್ಮ ಸ್ಥಿತಿ. ಹೇಗೆ ನಾವು ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ರೆ ನಾವು ರಾವಣನ ಬಗ್ಗೆ ಏನ್ ಕಲ್ಪನೆ ಇಟ್ಕೊಂಡಿದೀವಿ ಅದೇ ಸ್ಥಿತಿ ನಾವು ಇವತ್ತು ಭಾರತೀಯರಿದ್ದೀವಿ. ರಾವಣನ ಹತ್ರ ಕೆಪಾಸಿಟಿ ಇತ್ತಂದ್ರೆ ನಮ್ಗೆ ಇವತ್ತು 64 ವಿದ್ಯೆ ಒಬ್ಬ ಕಲ್ತಿದ್ದ ಅಂತ ಹೇಳಿದೆ. ನಮ್ಗೆ ಒಂದು ವಿದ್ಯೆ ಕಲಿಯಕ್ ಬರೋದಿಲ್ಲ, 64 ವಿದ್ಯೆ ಪರಾಂಗತ. ಅವನ ಒಳ್ಳೆತನ ನಾವು ನೋಡ್ಲಿಲ್ಲ. ನಾನು ಹೇಳ್ತಾ ಇರೋದು ಇದು. ಅವನು ಒಂದು ಕೆಟ್ಟ ಬಿದ್ದು ಅಂತ ನಮ್ಗೆ ಕಂಡಿರೋದು, ನಾವು ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಇವತ್ತು ಸಾಯ್ತಾ ಇದ್ದೇವೆ. ಕರೆಕ್ಟ್. ಆ ಬಾಕಿ ಉಳಿದಿದ್ದು ಏನಾಯ್ತು, ನಾವು ಯಾಕೆ ನೋಡ್ತಾ ಇಲ್ಲ? ನಮ್ಮ ದೃಷ್ಟಿ ಅಷ್ಟು ಒಂಥರ, ನಾವು ಅಷ್ಟು ದಡ್ಡರಾಗಿ ಹೋದ್ವ, ಇದನ್ನ ನಾವು ಯೋಚನೆ ಮಾಡ್ಬೇಕು. ನೀವಾಗ್ಲೇ ಅಘೋರಿ ಅಂತ ಕೂಡ ಒಂದು ರೆಫರೆನ್ಸ್ ತಗೊಂಡ್ರಿ. ಅದೇ ಸಾತ್ವಿಕ ಅಲ್ಲ, ಅದು ಥಮಸ್ ಅಲ್ಲಿ ಬರುತ್ತೆ. ಅಘೋರಿ ವಿದ್ಯೆ ಇದೆಯಲ್ಲ, ಅದರಲ್ಲಿ ಈ ಪಂಚ ಮಕಾರಗಳು ಅಂತ ನಾವು ಅದನ್ನ ಏನ್ ಕರಿತೀವೋ ಅದನ್ನ ಅವ್ರು ಯೂಸ್ ಮಾಡ್ತಾರೆ. ಅವರು ಈ ತಂತ್ರನೇ ಅದು ತಂತ್ರನೇ. ಅವರು ಈ ರೀತಿಗಳು ಬೇರೆ ಅಷ್ಟೇ. ಅಂದ್ರೆ ಅವ್ರು ಒಳ್ಳೇದಕ್ಕೆ ಬಳಸ್ತಾರ, ಒಳ್ಳೇದಕ್ಕೆ ಬಳಸ್ತಾರೆ, ಆದ್ರೆ ಕೆಟ್ಟದಕ್ಕೂ ಬಳಸ್ತಾರೆ. ಆದ್ರಿಂದ ಅದು ನಿಮ್ಗೆ ಅಲ್ಲಿ ಅವ್ರ ಬಗ್ಗೆ ಡೇಂಜರ್. ಅವ್ರು ಏನಾಗತ್ತೆ ಇದರಲ್ಲಿ ಯೂಶುವಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ಒಂಥರ ನೀವು ಸಾಧನೆ ಮಾಡ್ತಾ ಹೋದಾಗಿ ನೀವು ಒಂದು ಟೈಮಲ್ಲಿ ನಿಮ್ಮ ಬ್ರೈನ್ ನ ಲಯ ತಪ್ಪಬಹುದು. ತಪ್ಪದೆ ನೀವು ಆಕ್ಟಿವೇಟ್ ಮಾಡಕ್ ಶುರು ಮಾಡಿದಾಗೆ ಇದು ಅಂತ ಆಗತ್ತೆ. ನೀವು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಅದನ್ನ ಕರೆಕ್ಟ್ ಆಗಿ ಬರುವಂತದ್ದು ಶ್ರೀ ವಿದ್ಯಾದಲ್ಲಿ ಮಾತ್ರ ಬರ್ತದೆ. ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ಈಗ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡುವಂಥದ್ದು. ಇಟ್ ಈಸ್ ಎ ಜನರೇಟರ್, ಎನರ್ಜಿ ಸಪ್ಲೈ ಮಾಡ್ತದೆ ಅಂತ, ಎಲೆಕ್ಟ್ರಿಕಲ್ ಎನರ್ಜಿ ಇದನ್ನ ತಿಳ್ಕೊಳ್ಳಿ. ಒಂದು ಜನರೇಟರ್ ಇದ್ದಂಗೆ ಮೂಲಾಧಾರ ಚಕ್ರದಲ್ಲಿ ನಿಮಗೆ ಒಂದು ಜನರೇಟರ್. ಈಗ ಜನರೇಟರ್ ನಿಮ್ಗೆ ಒಂದು ನಿಮ್ಮ ಕರೆಂಟ್ ಇದಕ್ಕೆ ಒಂದು ಇಲ್ಲಿಗೆ ಜಾಸ್ತಿ ಕರೆಂಟ್ ಕೊಟ್ರೆ ಏನಾಗತ್ತೆ, ವಿದ್ಯುತ್ ಪೂರ ಸುಟ್ಟೋಗತ್ತೆ. ಖಂಡಿತ. ಸ್ವಲ್ಪ ಜಾಸ್ತಿ ಕರೆಂಟ್ ಬಂದ್ರೆ ಜಾಸ್ತಿ ಶಬ್ದ ಕೇಳಲಿಕ್ಕೆ ಶುರು ಮಾಡೋದು ಫಸ್ಟಿಗೆ, ಮತ್ತೆ ಡೊಂಕ್ ಅಂತ ಹೇಳಿ ಶಬ್ದ ಕೇಳೋದಿರ್ತದೆ. ಈ ಶಬ್ದ ಸ್ವಲ್ಪ ಜಾಸ್ತಿ ಆಗತ್ತಲ್ಲ, ಆ ಪರಿಸ್ಥಿತಿ ಫಸ್ಟ್ ಅಲ್ಲಿ ಇರ್ತದೆ, ಫಸ್ಟ್ ಲೆವೆಲ್ ಅಲ್ಲಿ. ಹೌದು. ಆವಾಗ 10 ಡೆಸಿಬಲ್ ಬರೋದಕ್ಕಿಂತ 15 ಡೆಸಿಬಲ್ ಶಬ್ದ ಕೇಳಕ್ಕೆ ಶುರು ಮಾಡ್ತದೆ. ಇದು 15ರಿಂದ ನಂತರಕ್ಕೆ ಇದು ಸುಟ್ಟೋಗುತ್ತದೆ. ಆ ಎನರ್ಜಿ ಹೇಗೆ ತೆಕ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ತಂತ್ರ ಸ್ಟಾರ್ಟ್ ಮಾಡೋಕ್ಕೆ ಭಾರಿ ಸುಲಭ,
ಅದು ಎಲ್ರಿಗಿಲ್ಲ ಆಕ್ಚುಲಿ. ಹಾ ತಂತ್ರವಿದ್ಯೆ ನೀವು ಕಲಿಬೇಕಂತ ಹೇಳಿದ್ರೆ ನಿಮ್ಗೆ ಅದು ಪೂರ್ವಾರ್ಜಿತ ಆಗಿರ್ಬೇಕು, ಇಲ್ದಿದ್ರೆ ನಿಮ್ಗೆ ಸಾಧ್ಯ ಇಲ್ಲ ಅದು. ಈಗ ನಾನು ಏನೋ ಮಾಡ್ತಿದ್ದೆ, ಈಗ ರೂಪ ನಾನು ಮೀಡಿಯಲ್ಲಿ ಇದ್ದೀನಿ, ಇಲ್ಲ ಸರ್ ನಾನು ಇವಾಗ ತಂತ್ರ ಕಲ್ತ್ಕೊ, ಹಂಗ ಆಗೋದಿಲ್ಲ. ಹಾಗಾಗಲ್ಲ. ಅದೇನಾದ್ರೂ ಲಿಂಕ್ ಇರ್ಬೇಕು ಹಳೆಯದು. ನಿಮ್ಮ ಪೂರ್ವಜರಲ್ಲಿ ಅದಿದ್ರೆ ಎಷ್ಟು ಜನಕ್ಕೆ ಇರಕ್ಕೆ ಆಗತ್ತೆ, ಸಾಧ್ಯತೆ ಇದೆ? ಅದು ಈಗ ಒಂದ್ 100 ಜನದಲ್ಲಿ ಎಷ್ಟು ಜನಕ್ಕೆ ಇರುತ್ತೆ? ಕೋಟಿಗೆ ಒಬ್ಬನಿಗೆ ಇರ್ಬೋದು ಅಷ್ಟೇ. ಆ ಕೋಟಿ ಒಬ್ರಲ್ಲಿ ನೀವು ಒಬ್ರಾ? ಹಾಗೆ ಹೇಳಕ್ ಆಗೋದಿಲ್ಲ. ನಮ್ಗೆ ಅದು ಸ್ವಲ್ಪ ಬಂದಿದೆ, ಏನೋ ಬಂದಿದೆ, ಸ್ವಲ್ಪ ವಾಸನೆ ಅದರದ್ದು ಸಿಕ್ಕಿದೆ ಅಷ್ಟೇ. ಸಿಕ್ಕಿದೆ, ವಾಸನೆ ಸಿಕ್ಕಿದೆ ಅಂತ. ನಿಮ್ಗೆ ಯಾವಾಗ ಗೊತ್ತಾಯ್ತು ನಿಮ್ಗೂ ಅದೊಂದು ವಾಸನೆ ಇದೆ ಅಂತ? ಆ ತರ ಕೇಳ್ಬೇಕು ಅಂದ್ರೆ 35 ವರ್ಷ ಮೊದಲು ಹ್ಮ್ ಯಾರೋ ಒಬ್ರು ಪೂನಾದಲ್ಲಿದ್ದು ನನ್ನ ಗುರುಗಳು. ಹ್ಮ್. ಪೂನಾದಿಂದ ಬಂದು ನಾನಿದ್ದದ್ದು ದಕ್ಷಿಣ ಕನ್ನಡದಲ್ಲಿ ಒಂದು ಹಳ್ಳಿಯಲ್ಲಿ. ಹ್ಮ್ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನನಗೆ ಉಪದೇಶ ಮಾಡಿದ್ರು.